Hi my dear students, welcome to the video class. So in last video, we have discussed some of the problems, important problems. So the given system of linear equations solving by matrix method. So how to find the solutions like x, y, z values. So one problem ನೋಡಿದ್ವಿ ನಾವು ಹೌದಾ. ಸೊ ಇದೇ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಹಂಗೆ ಕಂಟಿನ್ಯೂ ಇದ್ದಾವೆ, ಸಾಕಷ್ಟು ಇದಾವೆ ಕ್ವಶನ್ಸು 4.6 ಇದ್ದಾವೆ. ಸೊ ಅದು ಆರ್ಡರ್ 3/3 ಇರೋದನ್ನು ಮಾತ್ರ ಮಾಡಿರಿ. ಆರ್ಡರ್ 2/2 ಬರುತ್ತೆ, ಭಾಳ ಸಿಂಪಲ್ ಇದ್ದಾವೆ, ಬಟ್ ಅವುಗಳನ್ನ ನಿಮಗೆ 5 ಮಾರ್ಕ್ಸಿಗೆ ಕೇಳಲ್ಲ. ಸೊ 5 ಮಾರ್ಕ್ಸಿಗೆ ಆರ್ಡರ್ 3/3 ಇರುವಂಥದ್ದು. ಕ್ವಶನ್ ನಂಬರ್ 11ಇಂದ ಎಕ್ಸೈಸ್ 4.6 ಕ್ವಶನ್ ನಂಬರ್ 11ಇಂದ ಆರ್ಡರ್ 3/3 ಕ್ವಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಈ ಥರ ಕ್ವಶನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಕೊಡ್ತಾನೆ, ಅವುಗಳನ್ನು ಸಾಲ್ವ್ ಮಾಡೋದು. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಹೇಗೆ ಸಾಲ್ವ್ ಮಾಡ್ಬೇಕಂತ ಹೇಳಿ. ಈಗ ಮತ್ತೆ ಹಾಗೆ ನಾವೇನು ಮಾಡ್ತೀನಿ, ಇನ್ನೊಂದೆರಡು ಪ್ರಾಬ್ಲಮ್ಗಳನ್ನು ಇಂಪಾರ್ಟೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಓಕೆನಾ. ಸೊ ನೋಡಿ, ಗಿವನ್ ಸಿಸ್ಟಮ್ ಆಫ್ ಇಕ್ವೇಷನ್. ಸೊ ಹಿ ಹ್ಯಾಸ್ ಗಿವನ್ ದಿಸ್ ಲೈಕ್. ಸೊ ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದಾವೆ ಆಲ್ರೆಡಿ ನಮಗಿದು ax ಪ್ಲಸ್ ನೋಡಿ ಇಲ್ಲಿ a1x ಪ್ಲಸ್ b1y ಪ್ಲಸ್ c1z ಇಸ್ ಈಕ್ವಲ್ ಟು 1, a2x ಪ್ಲಸ್ b2y ಪ್ಲಸ್ c2z ಇಸ್ ಈಕ್ವಲ್ ಟು ಏನು d2 d1 d2 d3 ಅಂತ ಹೇಳಿದೆ ನಾನು, ಹೌದಾ. ಇಲ್ಲಿ 3/2 ಇದೆ, 9 ಇದೆ. ಸೊ ಈಗ ಇಲ್ಲಿ ಇದು ನೋಡಿ, ಇಲ್ಲಿ ನಿಮಗೆ ಫ್ರ್ಯಾಕ್ಷನ್ ಇದೆ. ಸೊ ಫ್ರ್ಯಾಕ್ಷನ್ ಇದೆ ಅಂದ ತಕ್ಷಣ ಟಫ್ ಅಂತಂತಲ್ಲ, ಅವುಗಳನ್ನ ಏನು ಮಾಡಬೇಕು, ಸಿಂಪಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಬೋದು. ಅಂದರೆ ಯಾವ ರೀತಿ ಸಿಂಪಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು, ಇಲ್ಲಿ 3/2 ಇದೆ, ಈ 2 ಏನು ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಡಿ. ಸೊ ಮಲ್ಟಿಪ್ಲೈ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್, ಹೌದಾ. ಸೊ ಬೈ 2 ಹಿಯರ್ LHS ಪಾರ್ಟಲ್ಲಿ. ಸೊ ಅದ್ರ ಏನಾಗುತ್ತೆ, 2 × x ಏನಾಗ್ತದೆ, ಇದು 2x ಆಗುತ್ತೆ. ಸೊ ನೆಕ್ಸ್ಟ್ 2 × 2 ಏನಾಗುತ್ತೆ, 4 ಆಗುತ್ತೆ, ಮೈನಸ್ 4y ಆಗುತ್ತೆ. ನೆಕ್ಸ್ಟ್ 2 × z ಏನಾಗುತ್ತೆ, 2z. ಸೊ ಮೈನಸ್ 2z ಇಸ್ ಈಕ್ವಲ್ ಟು ವಾಟ್, 3. ಅಂದರೆ ಈಗ ಏನಾಗ್ಬಿಡುತ್ತೆ, ನಿಮಗೆ ಅದು ಫ್ರ್ಯಾಕ್ಷನ್ ಹೋಗ್ಬಿಡುತ್ತೆ. ಸೊ ಈ ರೀತಿ ಕೊಟ್ಟಾಗ ಏನು ಮಾಡಬೇಕು, ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸಲ ಕೇಳಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಮಿಸ್ ಆಗಿದೆ ಇಲ್ಲಿ, ಹೌದಾ. ಇಲ್ಲಿ ಮಿಕ್ಸ್ ಆಗಿದೆ ಅಂತಂದರೆ ಇಲ್ಲಿ ಏನಿರುತ್ತೆ ಅಂತಂದರೆ, ಇಲ್ಲಿ ಸಿಂಪಲಾಗಿ ಹೇಳ್ತೀನಿ, ಇಲ್ಲಿ 3 ಇಂದ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಹೌದಾ. x y z ಅಲ್ರಿ, ಹಾಗೆ ಇಲ್ಲಿ ಏನಿರುತ್ತೆ, ಸೊ 0 × x ಇರುತ್ತೆ ಇಲ್ಲಿ ಯಾವಾಗಲೂ. ಅರ್ಥ ಆಗ್ತಿದೆನಾ. ಸೊ ನಿಮ್ಮ ಪ್ರಾಬ್ಲಮ್ ಇಷ್ಟೇ ಕೊಟ್ಬಿಟ್ಟಿದ್ದಾನೆ. ಈಗ ಎಕ್ಸ್ಟ್ರಾ ಮಿಸ್ ಆಗಿದೆ. ಸೊ ಮಿಕ್ಸ್ ಆಗಿದೆ ಅಂತಂದ್ರೆ ನೀವೇನು ಮಾಡ್ಕೋಬೇಕು, 0 × x ಅಂತ ಅರ್ಥ, ಅದು ಅಂಡರ್ಸ್ಟುಡ್ ಅದು. ಓಕೆ. ಸೊ ಈಗ ಏನು ಮಾಡ್ಕೊಳ್ಳಿ, ಮ್ಯಾಟ್ರಿಕ್ಸ್ನ ಸ್ಟಾರ್ಟ್ ಮಾಡಿ. ಓಕೆನಾ. ಟೇಕ್ ದ ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ಸೊ ದ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ವಾಟ್, ax = b ಫಾರ್ಮೆಟಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಹಿಯರ್ a ಇಸ್ ಈಕ್ವಲ್ ಟು, ಸೊ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಾಗಿದೆ ಇಲ್ಲಿ. ಸೊ ಮ್ಯಾಟ್ರಿಕ್ಸ್ ಯಾವ ರೀತಿ ಬರೀಬೇಕು ಗೊತ್ತಿದೆ ನಿಮಗಿದು. ಸೊ ಕೋಎಫಿಷಿಯಂಟ್ ಫಸ್ಟ್ 1 ಕೊಟ್ಟಿದ್ದಾನೆ, ಎಕ್ಸ್ನ ಕೋಎಫಿಷಿಯಂಟ್ ಏನಾಗಿದೆ 2, ವೈನ ಕೋಎಫಿಷಿಯಂಟ್ ಈಸ್ 1, ಝೆಡ್ ಕೋಎಫಿಷಿಯಂಟ್ ಈಸ್ 1. ಓಕೆನಾ. 2 1 1 ರೋ 1. ಸೊ ನೆಕ್ಸ್ಟ್ ರೋ 2ಗೆ ಬನ್ನಿ, ಇಲ್ಲಿ ಬರಬೇಡ್ರಿ. ನೆಕ್ಸ್ಟ್ ಯಾಕೆ ಇದು ಮಾಡಿಫೈ ಮಾಡಿದ್ಮೇಲೆ ಈಕ್ವೇಷನ್ ನಿಮಗೆ ಬಂದಿದೆ, ಅಲ್ಲಿ ನಿಮಗೆ ಈ ಈಕ್ವೇಷನ್ ತೊಗೊಳ್ಳಿ. ಓಕೆನಾ. ಸೊ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್ ಈಸಿಯಾಗಿ ಸಿಗ್ತಾ ಇದೆ, ಬರ್ಕೊಳ್ಳಿ. ಸೊ ಎಕ್ಸ್ ಕೋಎಫಿಷಿಯಂಟ್ 2 ಇದೆ, ವೈ ಕೋಎಫಿಷಿಯಂಟ್ ಏನಿದೆ -4, ಝೆಡ್ ಕೋಎಫಿಷಿಯಂಟ್ ಏನಿದೆ -2, ಈ ರೀತಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಇದೆ ನೋಡಿ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಾಗಿದೆ ನಿಮ್ಮ ಪ್ರಾಬ್ಲಮಲ್ಲಿ, ಯಾಕಂದ್ರೆ ನಿಮಗೆ ಜಸ್ಟ್ ಏನು ಮಾಡಿದವನು ಇಷ್ಟೇ ಕೊಟ್ಟಿದ್ದ ಪ್ರಾಬ್ಲಮ್ ಅದನ್ನು. ಬಟ್ ಇಲ್ಲಿ ಏನಿಲ್ಲ, ಟರ್ಮ್ ಇರುತ್ತೆ, ಎಕ್ಸ್ ಟರ್ಮ್ ಇದೆ ಅಂತ ನಥಿಂಗ್ ಬಟ್ ಏನು 0 ಅಂತ ಅರ್ಥ. ಮತ್ತು ಅದನ್ನ ಹಾಗೆ ಬಿಟ್ಬಿಡೋದಲ್ಲ, 1 ಅಂತ ಬರೆಯೋದು, ಹಂಗೆಲ್ಲ ಮಾಡಬೇಡ್ರಿ. ಸೊ 0 ಅಂತ ಬರ್ಕೊಳ್ಳಿ. 0 × x 0ನೇ ಆಗಿರುತ್ತೆ. ಸೊ 0. ಓಕೆನಾ. ಸೊ ಇದು ಗೊತ್ತಾಯ್ತಲ್ಲ ಇದು ಯಾವ ರೀತಿ ಅಂತ ಹೇಳಿ. ಓಕೆ. ಸೊ ನೆಕ್ಸ್ಟ್ 0 ಆಯಿತು. ನೆಕ್ಸ್ಟ್ ವೈ ಟರ್ಮ್ ಏನಿದೆ 3 ಇದೆ. ಸೊ ನೆಕ್ಸ್ಟ್ ವೈ ಟರ್ಮ್ ಏನು 3. ನೆಕ್ಸ್ಟ್ ಝೆಡ್ ಟರ್ಮ್ ಏನಿದೆ -5 ಇನ್ಕ್ಲೂಡಿಂಗ್ ಸೈನ್ ಅಂತ ಹೇಳಿದ್ದೀನಿ ನಾನು. ಕೋಎಫಿಷಿಯಂಟ್ ಆಫ್ ಝೆಡ್ ಇದೆ ಅಲ್ರಿ, ಇನ್ಕ್ಲೂಡಿಂಗ್ ಸೈನ್ -5. ಬರೀ +5 ಅಂತ ಬರ್ಕೊಂಬಿಟ್ರೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸ್ಟಾರ್ಟಿಂಗ್ ರಾಂಗ್ ಆಗಿಬಿಡ್ತದೆ. ಸ್ಟಾರ್ಟಿಂಗ್ ರಾಂಗ್ ಆಯಿತು, ಎಂಡಿಂಗ್ ರಾಂಗ್ ಬಂದೇ ಬರ್ತದೆ 100% ಅದು, ಹೌದಾ. ಸೊ ಹಾಗಾಗಿ ಸೈನ್ಗಳನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಸೊ ಏನಾಯ್ತಿದ್ದು -5. ಸೊ ಇದೇನಿದೆ ಎ ಮ್ಯಾಟ್ರಿಕ್ಸ್. ಸೊ ಬರೆಯೋದು ಗೊತ್ತಾಗ್ತದಲ್ಲ. ಸೊ ಎ ಬರ್ಕೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ, ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ಬಿ ಮ್ಯಾಟ್ರಿಕ್ಸ್ ನೋಡಿ ಎಲ್ಲಿದೆ, ಬಿ ಮ್ಯಾಟ್ರಿಕ್ಸು 3/2 ಬರ್ಕೋಬೇಡ್ರಿ, ದಯವಿಟ್ಟು ಹೇಳ್ತೀನಿ, 3/2 ತೊಗೋಬೇಡಿ. 1 3 9 ಅಂತ ತೊಗೋಬೇಕು, ಯಾಕಂದರೆ ಮಾಡಿಫೈಡ್ ಇಕ್ವೇಷನ್ಸ್ ಅದು. ಯಾಕಂದ್ರೆ ಈ ಸೆಕೆಂಡ್ ಒನ್ ಏನು ಮಾಡಿದ್ದು, ಮಾಡಿಫೈಡ್ ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ 1 3 ಬರುತ್ತೆ, ಇಲ್ಲಿ 9 ಬರುತ್ತೆ. ಸೊ ಅವುಗಳನ್ನು ಬರ್ಕೊಳ್ಳಿ. ಸೊ 1 3 9. ಸೊ ದಿಸ್ ಈಸ್ ಮ್ಯಾಟ್ರಿಕ್ಸ್ ಬಿ. ಓಕೆ, ಕ್ಲಿಯರ್. ಸೊ ಹಾಗಾದ್ರೆ ಎಕ್ಸ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಎಕ್ಸ್ ವೈ ಝೆಡ್. ಯಾಕಂದರೆ ಇವನ್ನ ಥರ ನಾನು ಪ್ರೂವ್ ಮಾಡಬೇಕು, ಇವನ್ನ ನಾನು ಕಂಡುಹಿಡಿಬೇಕಾಗಿರೋದು. ದೀಸ್ ಆರ್ ಅನ್ನೋನ್ ಕ್ವಾಂಟಿಟೀಸ್, ಹೌದಾ. ಸೊ ದೀಸ್ ಆರ್ ಥಿಂಗ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್, ರೈಟ್. ಸೊ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಹೇಳಿದೆ, ಡೆಟರ್ಮಿನೆಂಟ್ ಕಂಡುಹಿಡಿಬೇಕು. ಫಸ್ಟ್ ಸ್ಟೆಪ್ ಡೆಟರ್ಮಿನೆಂಟ್ ಆಫ್ ಎ. ಸೊ ಏನಾಯಿತು, ಡೆಟರ್ಮಿನೆಂಟ್ ಆಫ್ ಫೈಂಡ್ ಔಟ್ ಮಾಡಿ. ಎ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಏನು ಬರ್ತದೆ ನೋಡ್ರಿ ಇಲ್ಲಿ, ಡೆಟರ್ಮಿನೆಂಟ್ ಆಫ್ ಎ ಬರ್ಕೊಳ್ಳಿ. 2 1 1. ಸೊ ಆಲ್ರೆಡಿ ಅಲ್ಲಿದೆ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಸೊ ಎಕ್ಸ್ಪ್ಯಾಂಡಿಂಗ್ ಅಲ್ಲಂಗೆ R1 ಆದ್ರೂ ಮಾಡಿರಿ, R2 ಆದ್ರೂ ಮಾಡಿರಿ. ಸೊ ಎಕ್ಸ್ಪ್ಯಾಂಡಿಂಗ್ R1 ಮಾಡ್ತೀನಿ ಟ್ರೆಡಿಷ್ನಲ್. ಸೊ ಏನಾಯಿತು, 2 ಅಂದರೆ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಏನು ಬರುತ್ತೆ ನಿಮಗೆ, -4 -2 3 -5 ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ +-1. ಸೊ 1 ತೊಗೊಂಡಾಗ ಏನಾಗುತ್ತೆ ಇದು. ಸೊ ಇದನ್ನು ಸೆಕೆಂಡ್ ಕಾಲಮನ್ನು ಬಿಡಬೇಕು, ಫಸ್ಟ್ ರೋನ ಡಿಲೀಟ್ ಮಾಡಿ. ಸೊ 2 -2 0 -5. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಪ್ಲಸ್ ಬರ್ತಾ ಇದೆ, 1 ಇದೆ. ಸೊ ನೆಕ್ಸ್ಟ್ ಈ 4 ಟರ್ಮ್ಗಳನ್ನು ಬರ್ಕೋಬೇಕು. ಸೊ 2 -4 0 3 ಈ ರೀತಿ ಇದೆ, ರೈಟ್. ಸೊ ನೆಕ್ಸ್ಟ್ ಆಗ ಏನಾಯಿತು, ಡೆಟರ್ಮಿನೆಂಟ್ ಆಫ್ ಏನು ಬರ್ತಾ ಇದೆ ನೋಡಿ. ಸೊ 2 ಹಾಗೇ ಇದೆ, -× -+ ಆಗುತ್ತೆ, 5 4s
20 ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಆಲ್ರೆಡಿ ಒಂದು ನೆಗೆಟಿವ್ ಸೈನ್ ಇರುತ್ತೆ, ಮತ್ತು ಇಲ್ಲೊಂದು ನೆಗೆಟಿವ್ ಇದೆ. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್, 3 2s ಏನಾಗುತ್ತೆ 6. ಓಕೆ, ಸೊ ನೆಕ್ಸ್ಟ್ -1 ಇದೆ, -2 ಇಂಟು 2, -5 ಇಂಟು 2, -5 ಇಂಟು 2 ಏನಾಗುತ್ತೆ -10 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ -0 ಇಂಟು ಸಮಥಿಂಗ್, ಟೋಟಲಿ 0. ಸೊ ನೆಕ್ಸ್ಟ್ ಏನಾಯ್ತು, ಇಲ್ಲಿ ಕ್ಲೋಸ್ ಇದೆ, ಅಂದರೆ ನಥಿಂಗ್ ಬಟ್ ಇಲ್ಲಿ ಏನಾಗಿರುತ್ತೆ ನಿಮಗಿಲ್ಲಿ ಮತ್ತು -0 ಬರುತ್ತೆ. ಸೊ ನಾವು ಬರೆಯೋಂಗಿಲ್ಲ ಅಷ್ಟೇ ಅದನ್ನು. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ ಅಲ್ಲಿಗೆ ಕ್ಲೋಸ್. ನೆಕ್ಸ್ಟ್ ಬಿಲ್ಲಿಗೆ ಬರ್ರಿ, +1 ಬನ್ನಿ. ಸೊ 1 ಅಂದರೆ ಏನಾಯಿತು, 3 2s 6 ಆಗುತ್ತೆ. ಸೊ ನೆಕ್ಸ್ಟ್ 0 ಇಂಟು -4 0. ಕ್ಲಿಯರ್. ಸೊ ಹಾಗಾದ್ರೆ ಏನಾಯಿತು ಲಾಸ್ಟ್ ಫೈನಲಿ ಡೆಟರ್ಮಿನೆಂಟ್ ಆಫ್ ಏನು ಬಂತು. ಸೊ 2 20 + 6 ಏನಾಗುತ್ತೆ 26, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆನಾ, ಮೈನಸ್ ಇಂಟು ಮೈನಸ್ ಏನು ಬರ್ತಾ ಇದೆ +10 ಬರ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲೇ +6 ಬರ್ತಾ ಇದೆ. ಹಾಗೆ ಡೆಟರ್ಮಿನೆಂಟ್ ಆಫ್ ಏನು ಬಂತು ರೀ, 26 ಇಂಟು 2 ಏನು ಬರುತ್ತೆ 52 + 10 + 6. ಸೊ ಹಾಗಾದ್ರೆ 52 + 10 ಏನಾಗ್ತದೆ ರೀ, ಸೊ ಟೋಟಲಿ 62 ಆಗುತ್ತೆ. ಸೊ 62 + 6 ಏನಾಯ್ತು 68. ಸೊ ಡೆಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್ 68. ಸೊ 68 ದಿಸ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಡೆಟರ್ಮಿನೆಂಟ್ ಆಫ್ ಎ ಏನಾದರೂ ನಿಮಗೆ ನಾಟ್ ಈಕ್ವಲ್ ಟು 0 ಬಂದರೆ ಮಾತ್ರ ನೆಕ್ಸ್ಟ್ ಏನಾಗುತ್ತೆ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್. ಸೊ ಈಗ ಏನಾಗುತ್ತೆ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಅಂದರೆ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ವಾಟ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಬಿಕಾಸ್ ಡೆಟರ್ಮಿನೆಂಟ್ ಆಫ್ ಎ ಈಸ್ ವಿ ಆರ್ ಗೆಟಿಂಗ್ ನಾನ್ ಝೀರೋ, ರೈಟ್. ಸೊ ಹಾಗಾಗಿ ಏನಾಯ್ತು ಈಗ ದಿಸ್ ಇಂಪ್ಲೈಸ್ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ, ಅಂದರೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಇದೆ, ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಆ್ಯಂಡ್ ಏನಾಗುತ್ತೆ ರೀ, ಇಟ್ ಹ್ಯಾಸ್ ಎ ಯೂನಿಕ್ ಸೊಲ್ಯೂಷನ್ ಆ್ಯಂಡ್ ಕನ್ಸಿಸ್ಟೆಂಟ್ ಅಂತಲೂ ಬರೀಬೋದು ನೀವು. ಹೌದಾ, ನಾನು ಹೇಳಿದ್ದೀನಿ ಡೆಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಬಂದಾಗ ಏನಾಗಿರುತ್ತೆ, ದ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಗೆ ಏನಿರುತ್ತೆ ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಯೂನಿಕ್ ಸೊಲ್ಯೂಷನ್ ಅಂದರೆ ಒಂದೇ ಸೊಲ್ಯೂಷನ್ ಅಂತ ಹೇಳಿದೆ ನಾನು. ಈ XYZ ಸ್ಯಾಟಿಸ್ಫೈ ಮಾಡುವಂಥ ವ್ಯಾಲ್ಯೂಗಳ ಸೆಟ್ ಏನಿರುತ್ತಲ್ಲ ಒಂದೇ ಸೆಟ್ ಬರುತ್ತೆ ನಿಮಗೆ, ಅದಕ್ಕೆ ಒಂದು ಯೂನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ ನಾವು ಕಾಮನ್ ಆಗಿ. ಓಕೆನಾ, ಸೊ ಡೆಟರ್ಮಿನೆಂಟ್ ಆಫ್ ಎ ಸಿಕ್ತು. ಹಾಗೆ ನೆಕ್ಸ್ಟ್ ಏನು ರೀ, ಈಗ ನೆಕ್ಸ್ಟ್ ಪಾರ್ಟ್ ಈಸ್ ವಾಟ್ ಡೆಟರ್ಮಿನೆಂಟ್ ಆಫ್ ಎ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಮಾಡಿ ಅಡ್ಜಾಯಿಂಟ್ ಏನೇನು ಮಾಡ್ಬೇಕು ಈಗ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೊ ನೆಕ್ಸ್ಟ್ ನೋಡಿ ಅಡ್ಜಾಯಿಂಟ್ ನೋಡೋಣ. ಓಕೆ ಸೊ ನೋಡಿ ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಆ ಡೆಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದಿರಿ. ಸೊ ಯು ಗಾಟ್ 68 ಡೆಟರ್ಮಿನೆಂಟ್ ಆಫ್ ಎ. ಸೊ ಆಗ ನೆಕ್ಸ್ಟ್ ಅಡ್ಜಾಯಿಂಟ್ ಏನೋ ಫೈಂಡ್ ಔಟ್ ಮಾಡಿ. ಸೊ ಅಡ್ಜಾಯಿಂಟ್ ಯಾವ ರೀತಿ ತೊಗೋಬೇಕು ಗೊತ್ತಿದೆ ನಿಮಗೆ. ಸೊ ಎ ಮ್ಯಾಟ್ರಿಕ್ಸ್ ಆಲ್ರೆಡಿ ಇಲ್ಲಿದೆ. ಓಕೆನಾ, ಸೊ ಇಲ್ಲಿ ಎಕ್ಸ್ ಟರ್ಮ್ ಇಲ್ಲ, ಹಾಗಾಗಿ ಏನು ಮಾಡಿದ್ದೀನಿ ಥರ್ಡ್ ಒನ್ನಲ್ಲಿ 0 ತೊಗೊಂಡಿದ್ದೀನಿ, ರೈಟ್. ಸೊ ಆಗ ನೆಕ್ಸ್ಟ್ ಏನಾಗುತ್ತೆ, ಸೊ ಫಸ್ಟ್ ನೋಡಿ ಇದ್ರ ಮೈನರ್ ಬರುತ್ತಲ್ಲ ರೀ, C11 ಫಾರ್ಮುಲಾ ಗೊತ್ತಿದೆ ನಿಮಗೆ, C11 C12 C13 ಎಲ್ಲ ಹಾಕ್ತಾ ಹೋಗಬೇಕು. ಸೊ ಇದು ಬಿಟ್ಟಾಗ ಏನಾಗುತ್ತೆ ನಿಮಗೆ 4 ಟರ್ಮ್ ಬರುತ್ತೆ. ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ 4 ಟರ್ಮ್ ಬರುತ್ತೆ, ಇಲ್ಲಿ ಹಾಕಿದ್ದೀನಿ ನಾನು. ಅದೇ ಥರ ಸಿಮಿಲರ್ಲಿ ಇಲ್ಲಿ ಸೆಕೆಂಡ್ ಬನ್ನಿ, ಸೆಕೆಂಡ್ ಕಾಲಮ್. ಸೊ ಫಸ್ಟ್ ರೋ ಡಿಲೀಟ್ ಮಾಡಿದಾಗ ಏನು ಬರುತ್ತೆ 2 - 2 0 - 5 ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಅದೇ ಥರ ಥರ್ಡ್ ಒನ್ ಬನ್ನಿ, ಥರ್ಡ್ ಒನ್ ಬಂದಾಗ ಫಸ್ಟ್ ರೋ ಥರ್ಡ್ ಕಾಲಮ್ ಇಫ್ ಯು ಡಿಲೀಟ್, ಸೊ ಯು ವಿಲ್ ಗೆಟ್ ದೀಸ್ 4 ಥಿಂಗ್ಸ್ 2 - 4 0 3. ಸೊ ಇದೇ ಥರ ಪ್ಲಸ್ ಮೈನಸ್ ಪ್ಲಸ್ ಅಂದಿವು ಅಡ್ಜಸ್ಟ್ಮೆಂಟ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಅದೇ ಥರ ಸೆಕೆಂಡ್ ಒನ್ 2 ಬನ್ನಿ, ಸೆಕೆಂಡ್ ಒನ್ ಬಂದಾಗ ಏನಾಗುತ್ತೆ ಡಿಲೀಟ್ ಮಾಡಿದಾಗ 1 1 3 - 5 ಬರುತ್ತೆ, ಇಲ್ಲಿ ಬರ್ದಿದ್ದೀನಿ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದಾಗ 2 1 0 - 5 ಬರುತ್ತೆ, ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ ನಾನು. ಅದೇ ಥರ ಸಿಮಿಲರ್ಲಿ ದಿಸ್ ಒನ್, ಸೊ ಇದು ಕೂಡ ಅದೇ ಥರ ಬರ್ದಿದ್ದೀನಿ ನಾನು ಕಂಪ್ಲೀಟ್. ಥರ್ಡ್ ಒನ್ 0 ನೋಡಿ, ಇಲ್ಲಿ ಥರ್ಡ್ ಒನ್ ಏನಾಗುತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದಾಗ ಅಂದರೆ 31 C31 ಎಲಿಮೆಂಟ್ ಅಲ್ಲ, ಡಿಲೀಟ್ ಮಾಡಿದಾಗ 1 1 -4 -2 ಈ ರೀತಿ ಬರುತ್ತೆ. ಅದೇ ಥರ ಇವೆಲ್ಲ ಬರ್ದಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 5 4 20. ಸೊ ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇರುತ್ತೆ, ಮತ್ತು ಅಗೇನ್ ಇಲ್ಲೊಂದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ +6 ಆಗುತ್ತೆ. ನೋಡಿ ಒಳಗಡೆ ಇರೋದೆಲ್ಲ ಸಿಂಪಲ್ ಆಲ್ಜಿಬ್ರಾ ಇದೆ, ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್. ಸೊ ಅವ್ರು ಗೊತ್ತಿರ್ಬೇಕು ನಿಮಗೆ. ಸೊ ಅದೇ ಬೇಸಿಸ್ ಮೇಲೆ ಬರೆದಿದ್ದೀನಿ ನಾನು, ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಇವನ್ನೆಲ್ಲ ಒಳಗಡೆ ಸಿಂಪಲ್ ಇದೆ ನೋಡಿ. ಇನ್ಸೈಡ್ 20 + 6 26, ಮೈನಸ್ ಇಂಟು ಮೈನಸ್ +10. ಸೊ 6 6 ಆ್ಯಸ್ ಇಟ್ ಈಸ್. ಸೊ ಅದೇ ಥರ -3 -5 ಏನಾಗುತ್ತೆ -8, ಮೈನಸ್ ಇಂಟು ಮೈನಸ್ +8 ಇಲ್ಲೆಲ್ಲ ಬಂದಿದೆ ನಿಮಗೆ. ಸೊ ಈ ರೀತಿ ಬಂದಿದೆ, ರೈಟ್. ಈಗ ಬಂದಿರೋದನ್ನು ಇದನ್ನೇನು ಮಾಡಿ ನೀವು ಟ್ರಾನ್ಸ್ಪೋಸ್. ಈ ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ. ಹಾಗಾದ್ರೆ ಏನಾಯ್ತು ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್ ಮಾಡಿಬಿಡಿ. ಸೊ ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಬರೋವಂಥದ್ದೇ ಅಡ್ಜಾಯಿಂಟ್ ಆಫ್ ಎ. ಸೊ ಅಡ್ಜಾಯಿಂಟನ್ನು ಭಾಳ ಹುಷಾರಾಗಿ ಫೈಂಡ್ ಔಟ್ ಮಾಡಬೇಕು. ಸೊ ಅದ್ರ ಟ್ರಾನ್ಸ್ಪೋಸ್ ಮಾಡಿದಾಗ ಬರೋವಂಥದ್ದು ಏನಾಗಿರುತ್ತೆ ನೋಡಿ. ಸೊ ರೋ ಇದೆ, ಕಾಲಮ್ ಬರೀರಿ. ಸೊ 26. ಸೊ ಇಲ್ಲೇನಿದೆ ರೋ ಇದೆ, ಕಾಲಮ್ ಬರೀರಿ. 26 10 ಏನಾಗಿದೆ 6 ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ರೋ ಇದೆ, ಇದನ್ನು ಕಾಲಮಾಗಿ ಬರೀಬೇಕು. 8 -10 -6. ದೆನ್ ಥರ್ಡ್ ರೋ ಇದೆ, ಕಾಲಮಾಗಿ ಬರೀರಿ 2 6. ನೆಕ್ಸ್ಟ್ ಏನಿದೆ ನಿಮಗೆ -10. ಸೊ ದಿಸ್ ಈಸ್ ವಾಟ್ ಅಡ್ಜಾಯಿಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ನೀವು ಬಂದೆ ಆಲ್ರೆಡಿ, ಅಡ್ಜಾಯಿಂಟ್ ಆಫ್ ಎ ಸಿಕ್ಕಿದೆ. ಸೊ ಈಗ ನೆಕ್ಸ್ಟ್ ಏನು ಮಾಡಿ, ಅಡ್ಜಾಯಿಂಟ್ ಆಫ್ ಎ ಬಂದಿದೆಯಲ್ಲ, ಈಗ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಫರ್ದರ್ ಸೊ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಹೌದಾ, ನೆಕ್ಸ್ಟ್ ಸ್ಟೆಪ್ ಏನು ರೀ ಎ ಇನ್ವರ್ಸ್. ಸೊ ಅದ್ರ ಎ ಇನ್ವರ್ಸ್ ಏನು ಸಿಗುತ್ತೆ ನೋಡಿ. ಎ ಇನ್ವರ್ಸ್ ಫಾರ್ಮುಲಾ ಗೊತ್ತಿದೆ ನಿಮಗೆ ಆಲ್ರೆಡಿ. ಸೊ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡೆಟರ್ಮಿನೆಂಟ್ ಆಫ್ ಎ, ರೈಟ್. ಸೊ ಹಾಗಾದರೆ ದಿಸ್ ಈಸ್ ಈಕ್ವಲ್ ಟು ಡೆಟರ್ಮಿನೆಂಟ್ ಆಫ್ ಎ ಆಲ್ರೆಡಿ ಬಂದಿದೆ ನಿಮಗೆ. ಏನು ಬಂದಿದೆ ನೋಡಿ, 68 ಬಂದಿದೆ ನಿಮಗೆ, ರೈಟ್. ಸೊ ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎಲ್ಲ ಇದು ಬಂದಿದೆ ನಿಮಗೆ. ಇದನ್ನೇನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾದಲ್ಲಿ ಹಾಕಿಬಿಡಿ.
ಏನಾಯಿತು 26 8 2 ನೆಕ್ಸ್ಟ್ ಏನಿದೆ ನೋಡಿರಿ 10 -10 6 ನೆಕ್ಸ್ಟು 6 -6 -10 ಕ್ಲಿಯರ್. ಸೊ ಯು ವಿಲ್ ಗೆಟ್ ವಾಟ್ ಎ ಇನ್ವರ್ಸ್ ಸಿಕ್ತು ನಿಮಗೆ. ಸೊ ಇದಾದಮೇಲೆ ಎ ಇನ್ವರ್ಸ್ ಸಿಕ್ಕ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಸಾಲ್ವಿಂಗ್ ವ್ಯಾಲ್ಯೂಸ್ ಎಕ್ಸ್ ವೈ ಝೆಡ್. ಸೊ ಅದನ್ನ ಹೇಗೆ ಮಾಡಬೇಕು, ದಿಸ್ ಒನ್ ಈಸ್ ಅಚೀವ್ಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಮಾಡಿದಾಗ ಏನಾಗುತ್ತೆ ನಿಮಗೆ ವ್ಯಾಲ್ಯೂಸ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಎ ಇನ್ವರ್ಸ್ ಬಿ. ಓಕೆ. ಸೊ ಎಕ್ಸ್ ಏನು ರೀ ವ್ಯಾಲ್ಯೂಸ್ ಅಲ್ಲ, ಇವೆಲ್ಲರೂ ನಿಮಗೆ ಬೇಕಾಗಿರೋದು ಈಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಬೇಕು. ಸೊ ಎ ಇನ್ವರ್ಸ್ ಏನು ಬಂದಿದೆ ನೋಡಿ ನಿಮಗೆಲ್ಲ 1/68. ಓಕೆ. ಎ ಇನ್ವರ್ಸ್ ಏನಿದೆ ನೋಡಿ ಅಲ್ಲಿ ಇನ್ವರ್ಸ್ ಕಂಡು ಹಿಡಿದ್ರೆ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 26 8 2 10 -10 6. ಸೊ ನೆಕ್ಸ್ಟ್ 6 -6 ಲಾಸ್ಟ್ ಒನ್ -10. ಕ್ಲಿಯರ್. ಸೊ ನೆಕ್ಸ್ಟ್ ಬಿ ಬೇಕು. ಬಿ ಎಲ್ಲಿದೆ ನಿಮಗೆ, ಬಿ ಮ್ಯಾಟ್ರಿಕ್ಸ್ ಹೇಳಿದ್ನಲ್ರಿ, ಬಿ ಇಲ್ಲಿ ಬರ್ತದೆ ನೋಡಿರಿ 1 3 ತೊಗೋಬೇಕು ಮತ್ತು 3/2 ತೊಗೋಬೇಡ್ರಿ, ಇದನ್ನು ತೊಗೋಬಾರ್ದು, ಯಾಕಂದ್ರೆ ಇದು ಮಾಡಿಫೈ ಮಾಡಿ ನಾನು ಬರ್ದಿದ್ದೀನಿ ಇಕ್ವೇಷನ್. ಹೌದಾ. ಸೊ ಹಾಗಾದ್ರೆ 1 ತೊಗೊಳ್ಳಿ, 1 3 ನೆಕ್ಸ್ಟ್ 9. ಹಾಗಾಗಿ ಬಿ ಏನು ಬರ್ತದೆ ರೀ ನಿಮಗೆ, ಆಲ್ರೆಡಿ ಬರ್ದಿದ್ದೀನಿ ಅದನ್ನು 1 3 9 ಈ ರೀತಿ ಬರ್ದಿದ್ದೀನಿ ನಾನು. ಸೊ ಅವುಗಳನ್ನು ಹಾಕ್ರಿ ಇಲ್ಲಿ 1 3 9 ಈ ರೀತಿ. ಓಕೆನಾ. ಸೊ ನೆಕ್ಸ್ಟ್ ಮಲ್ಟಿಪ್ಲೈಟ್. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ. ಸೊ 1/68 ಇಲ್ಲೇ ಇರಲಿದೆ, ಕೀಪ್ ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಈ ಥರ ಬರ್ತಾ ಹೋಗ್ಬೇಕು ನಿಮಗೆ. ಹೌದಾ. ಸೊ ಬರಿತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ವ್ಯಾಲ್ಯೂಸ್ ಬರ್ತದೆ. ಮಲ್ಟಿಪ್ಲೈ ಮಾಡಿ ಏನು ಬರ್ತದೆ ನೋಡಿರಿ, 26 1 ಏನಾಗುತ್ತೆ ರೀ, ಫಸ್ಟ್ ರೋ ಫಸ್ಟ್ ಕಾಲಮ್ 26 1 26. ಸೊ 8 3 24. ಸೊ ನೆಕ್ಸ್ಟ್ 9 2 18 ರೈಟ್. ಸೊ ಅದೇ ಥರ ನೆಕ್ಸ್ಟ್ ಇಲ್ಲಿಗೆ ಬರ್ರಿ 10 × 1 10. ಸೊ ಪ್ಲಸ್ ಇಂಟು ಮೈನಸ್ 10 3 30. ಸೊ ನೆಕ್ಸ್ಟ್ 6 9 54. ಓಕೆನಾ. ಪ್ಲಸ್ ಇಂಟು ಪ್ಲಸ್. ಸೊ ನೆಕ್ಸ್ಟ್ ಇಲ್ಲಿ ತರಬೇಕು 6 1 ಥರ್ಡ್ ರೋ ಫಸ್ಟ್ ಕಾಲಮ್ 6 1 6. ಸೊ -6 × 3 ಇದೆ, ಏನಾಗುತ್ತೆ ರೀ -18. ಇಲ್ಲಿ ಪ್ಲಸ್ ಇಂಟು ಮೈನಸ್ 10 9 90. ಓಕೆನಾ. ಸೊ ಇಲ್ಲಿ ಭಾಳ ಸಿಂಪಲ್ ಆಯ್ತು ಈಗ. ಸೊ ಪ್ರಾಬ್ಲಮ್ 1/68 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಸೊ ಇನ್ಸೈಡ್ ಒಳಗಡೆ ನೋಡಿ ಏನೇನು ಹಾಕಿದೆ 26 24 18. ಸೊ ಆ್ಯಡ್ ಮಾಡಿದಾಗ ಏನು ಬರುತ್ತೆ ರೀ ಇಲ್ಲೇ 26 24 18 ಆ್ಯಡ್ ಮಾಡಿ 4 ಈ ಕಡೆ 30 ಅಂದರೆ 50 ಆಯಿತು. 50 + 18 68 ಆಗುತ್ತೆ ಇದು ರೈಟ್. ಸೊ ಅದೇ ಥರ ನೆಕ್ಸ್ಟ್ ಇಲ್ಲಿಗೆ ಬರ್ರಿ 10 - 30 ಅಂದರೆ -20 ಆಯಿತು. ಸೊ -20 + 54. ಸೊ ಏನಾಗ್ತದೆ ರೀ 54 ಅಂತಂದರೆ 44 34. ಓಕೆನಾ. +34 ಬರ್ತದೆ ನಿಮಗಿದು. ಹೌದಾ ರೈಟ್. ಸೊ ನೆಕ್ಸ್ಟ್ ಒನ್ 6 - 18 -90. ಸೊ ಅದೇನಾಗ್ತದೆ ನೋಡಿ ಇಲ್ಲಿದೆ ನೋಡಿ 6 - 18 ಏನಾಗ್ತದೆ ರೀ, ಸೊ -12 ಆಯಿತು. -12. ಸೊ ನೆಕ್ಸ್ಟು -90. ಓಕೆನಾ. 90 ಅಂದರೆ 102 ಬರ್ತದೆ ನಿಮಗೆ. ಸೊ ಕ್ಲಿಯರ್. ಸೊ ಏನಾಯ್ತು ನಮಗೆ 90 ಅಂದರೆ 102 ರೈಟ್. ಸೊ ಈಗೇನು ಮಾಡಿ ಇವುಗಳೇನು ಮಾಡಿ ಕ್ಯಾನ್ಸಲ್ ಆಗುತ್ತೆ ನೋಡಿ. ಅದನ್ನು ಏನೇನು ಕ್ಯಾನ್ಸಲ್ ಆಗ್ತದೆ. ಸೊ ಎಕ್ಸ್ ವ್ಯಾಲ್ಯೂಸ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್. ಸೊ ಕ್ಯಾನ್ಸಲ್ ಮಾಡಿದಾಗ ಏನು ಬರುತ್ತೆ ರೀ 68/68 ಏನಾಗುತ್ತೆ ರೀ ಇಲ್ಲಿ. ಸೊ ಇನ್ಸೈಡ್ ಓಕೆನಾ 68/68. ಸೊ ನೆಕ್ಸ್ಟ್ 34/68. ಸೊ ನೆಕ್ಸ್ಟ್ ಏನು ಬರ್ತದೆ ನೋಡಿ, ಸೊ 102/68. ಓಕೆನಾ. ಸೊ ಇನ್ನು ಕ್ಯಾನ್ಸಲ್ ಮಾಡಿ 68/68 ಏನಾಗುತ್ತೆ, ಸೊ 1 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 34. ಸೊ ಇಲ್ಲಿ ಕೂಡ ಏನಾಗುತ್ತೆ ರೀ, ಇದೇನಾಗುತ್ತೆ ವ್ಯಾಲ್ಯೂ 34/68 ಮಾಡಿ 8. ಸೊ ಇದೇನಾಗುತ್ತೆ ರೀ 32. ಸೊ ಅಂದರೆ 1/2 ಬರ್ತದೆ ನಿಮಗೆ ರೈಟ್. ಸೊ 1/2. ಸೊ 1 ಇದರಲ್ಲಿ ನೆಕ್ಸ್ಟ್ 68 ಇದೆ. ಸೊ ಇದೇನಾಗುತ್ತೆ ರೀ 68 1 ಕ್ಯಾನ್ಸಲ್ ಮಾಡಿ. ಸೊ ಕ್ಯಾನ್ಸಲ್ ಮಾಡಿದಾಗ ಏನು ಬರುತ್ತೆ ರೀ 68 4 ಬರ್ತದೆ, ಕ್ಯಾನ್ಸಲ್ ಆಗಲ್ಲ. ಸೊ 102/68. ಸೊ 2 ಇಂದ ಮಾಡಿದ್ರು ಕೂಡ 2 3 6, 2 4 8. ನೆಕ್ಸ್ಟ್ ಇಲ್ಲೇ 2 5 51 ಬರ್ತದೆ, 34 ಬರ್ತದೆ. ನೆಕ್ಸ್ಟ್ ಅಗೇನ್ ಇಲ್ಲೇನಾಗ್ತದೆ ರೀ 2 1 2 ಆಗುತ್ತೆ. ಸೊ ನೆಕ್ಸ್ಟು ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿ. ಸೊ ನೋಡಿರಿ, ಸೊ 1/68 ಇದೆ. ಇಲ್ಲಿ ಏನು ಬಂದು ನೆಗೆಟಿವ್ ಬಂದಿದೆ ನಮಗೆಲ್ಲ. ಸೊ ನೆಕ್ಸ್ಟ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕ್ಯಾನ್ಸಲ್ ಆದಮೇಲೆ ಏನಾಗುತ್ತೆ ರೀ ವ್ಯಾಲ್ಯೂಸು 68/68 ಏನಾಗುತ್ತೆ 1 ಬರ್ತದೆ. ಸೊ ನೆಕ್ಸ್ಟ್ 34/68 ಮಾಡಿದಾಗ 34 1 34 2 ಸೊ ನೆಕ್ಸ್ಟ್ -102/68 ಮಾಡಿದಾಗ ಕ್ಯಾನ್ಸಲ್ ಮಾಡಿದ್ರೆ -3/2. ಸೊ ಹಾಗಾದ್ರೆ ವಿಲ್ ಗೆಟ್ ವ್ಯಾಲ್ಯೂಸ್. ವಾಟ್ ಆರ್ ದ ವ್ಯಾಲ್ಯೂಸ್? ಎಕ್ಸ್ ವ್ಯಾಲ್ಯೂ ಈಸ್ 1, ವೈ ವ್ಯಾಲ್ಯೂ ಈಸ್ 1/2, ಸೊ ಝೆಡ್ ವ್ಯಾಲ್ಯೂ ಈಸ್
minus 3/2. So this is the required answer. ಸೊ ಇದೇ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ಸಾಕಷ್ಟಿದೆ ಬುಕ್ಕಲ್ಲಿ. ಸೊ ಪ್ಲೀಸ್ ಟ್ರೈ ಔಟ್. ಸೊ ಏನೋ ಡೌಟ್ಸ್ ಇದ್ದರೆ ಕೇಳಿ, ಓಕೆನಾ. ಸೊ ನೆಕ್ಸ್ಟ್ ಫರ್ದರ್ ಕ್ಲಾಸಲ್ಲಿ ಮತ್ತೆ ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಅವುಗಳನ್ನು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ, ಓಕೆನಾ. ಥ್ಯಾಂಕ್ ಯು. Come to this question. So this is very important. So 5 mark 2017 June. So in examination appeared. So what is the question? See here, the sum of three numbers is 6. If you multiply third number by 3 and add second number to it, we get 11. By adding first and third numbers, we get double of the second number. Represent it algebraically and find the numbers using matrix method ಅಂತ ಕೇಳಿದೆ, ಓಕೆನಾ. ಸೊ ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಎರಡು ಥರ ಕೇಳ್ತಾನೆ. ಒಂದು ಥೇರಿ ಈ ಥರ ಕೊಡ್ಬೋದು, ಇಲ್ಲಾಂದರೆ ನಿಮ್ಗೆ ಗೊತ್ತಿದೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಆದರೂ ಕೊಡ್ಬೋದು, ಹೌದಾ. ಸೊ ಈಗ ಅವನು ಏನು ಮಾಡಿದ್ದಾನೆ, ಸೊ ಥೇರಿ ಹಿ ಹ್ಯಾಸ್ ಗಿವನ್, ರೈಟ್. ಸೊ ನಾವು ಕನ್ವರ್ಟ್ ದಿಸ್ ಒನ್ ಇಂಟು ಈಕ್ವೇಷನ್ ಫಾರ್ಮ್, ಅಂದರೆ ಆಲ್ಜಿಬ್ರಿಕ್ಲಿ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಲಾಸ್ಟ್ ಫೈನಲಾಗಿ ಏನು ಕೇಳಿದೆ ನೋಡಿ, ಫೈಂಡ್ ದ ನಂಬರ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳಿದಾನೆ. ಹಾಗಾದರೆ ಅವ್ನು ಫಸ್ಟ್ ಹೇಳಿದಾನೆ ದ ಸಮ್ ಆಫ್ 3 numbers is 6 ಅಂತ ಹೇಳಿದಾನೆ. ಹಾಗಾದರೆ ಸೊ ಲೆಟ್ ಸೇ ಸೊ ಎಕ್ಸ್, ಸೊ ನೋಡಿ 3 ನಂಬರ್ ತೊಗೊಳ್ಳೋಣ, ಅಂದರೆ ಆಲ್ಜಿಬ್ರಿಕ್ಲಿ ಎಕ್ಸ್ ವೈ ಝೆಡ್ ಅನ್ನೋನ್ ಕ್ವಾಂಟಿಟೀಸ್ ಅಲ್ಲ. ಸೊ ಅವುಗಳನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಅನ್ನೋದು ಏನಾಗಿರುತ್ತೆ ಇಲ್ಲಿ, ಸೊ ಫಸ್ಟ್ ನಂಬರ್ ಆಗಿರುತ್ತೆ. ಸೊ ವೈ ಅಂದರೆ ಏನು ರೀ, ಇಲ್ಲಿ ಸೆಕೆಂಡ್ ನಂಬರ್ ಆಗಿರುತ್ತೆ. ಸೊ ಝೆಡ್ ಅಂದರೆ ಥರ್ಡ್ ನಂಬರ್ ಆಗಿರುತ್ತೆ, ಓಕೆನಾ. ಸೊ ಕಾಲ್ ಮಾಡಿ. ಸೊ ಎಕ್ಸ್ ಈಸ್ ದ ಫಸ್ಟ್ ನಂಬರ್, ವೈ ಇಸ್ ದ ಸೆಕೆಂಡ್ ನಂಬರ್ ಆ್ಯಂಡ್ ಝೆಡ್ ಈಸ್ ದ ಥರ್ಡ್ ನಂಬರ್, ಓಕೆನಾ. ಸೊ ಈ 3 ನಂಬರ್ಗಳನ್ನ ನಾವೇನು ಮಾಡಬೇಕು, ಈಗ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಫಸ್ಟ್ ಒಂದು ಹೇಳಿದಾನೆ ದ ಸಮ್ ಆಫ್ 3 numbers is 6 ಅಂತ ಹೇಳಿದಾನೆ. ಹಾಗಾದ್ರೆ ಎಕ್ಸ್ ವೈ ಝೆಡ್ ಇದೆ. ಹಾಗಾದ್ರೆ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಏನು ಬರ್ತದೆ, ಹಾಗಾದ್ರೆ ನಮಗೆ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಸೊ ನಮಗೆ ಬರೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ವಾಟ್, 6. ಸೊ ಒಂದು ಇಕ್ವೇಷನ್ ಬಂತ. ಇನ್ನು ಸೆಕೆಂಡ್ ಒನ್ ಬನ್ನಿ. ನೆಕ್ಸ್ಟ್ ಏನು ಹೇಳಿದಾನೆ, ಇಫ್ ಯು ಮಲ್ಟಿಪ್ಲೈ ಥರ್ಡ್ ನಂಬರ್ ಬೈ 3 ಆ್ಯಂಡ್ ಆ್ಯಡ್ ಸೆಕೆಂಡ್ ನಂಬರ್ ಟು ಇಟ್ ಅಂತ ಹೇಳಿದಾನೆ. ಹಾಗಾದರೆ ಮಲ್ಟಿಪ್ಲೈ ಥರ್ಡ್ ನಂಬರ್ ಬೈ 3, ಥರ್ಡ್ ನಂಬರ್ ಅಂದರೆ ಯಾವ್ದು, ಇಲ್ಲಿ ಝೆಡ್ ಇದೆ. ಹಾಗಾದ್ರೆ ಏನು ಮಾಡಬೇಕು, ಝೆಡ್ಗೆ ಏನು ಮಾಡಬೇಕು, ಥರ್ಡ್ ನಂಬರ್ 3ಇಂದ ಮಲ್ಟಿಪ್ಲೈ ಮಾಡಿ ಝೆಡ್ಗೆ ಆ್ಯಂಡ್ ಆ್ಯಡ್ ಸೆಕೆಂಡ್ ನಂಬರ್ ಟು ಇಟ್. ಹಾಗಾದ್ರೆ ಇದನ್ನು ಏನು ಮಾಡಬೇಕು, ಸೆಕೆಂಡ್ ನಂಬರ್ಗೆ ಆ್ಯಡ್ ಮಾಡಬೇಕು. ಈಗ ಸೆಕೆಂಡ್ ನಂಬರ್ ಅಂದರೆ ಯಾವ್ದು ಇಲ್ಲಿ, ಸೊ ವೈ ಇದೆ, ಓಕೆನಾ. ವೈ ಅಂದರೆ ಏನಿಲ್ಲ ಸೆಕೆಂಡ್ ನಂಬರ್. ಸೊ ನೆಕ್ಸ್ಟ್ ನಾನು ವಿ ಗೆಟ್ 11 ಅಂತಾನೆ. ಹಾಗಾದ್ರೆ ದಿಸ್ ಈಸ್ ಈಕ್ವಲ್ ಟು ವಾಟ್, 11 ಅಂತ. ಈ ಥರ ಮಾಡಿದ್ರೆ ನಿಮ್ಗೆ 11 ಬರ್ತದೆ ಅಂತ ಹೇಳ್ತಾನೆ, ಹೌದಾ. ನಾನು ಥರ್ಡ್ ಒನ್ ಬನ್ನಿ. ನೆಕ್ಸ್ಟ್ ನೋಡಿ ಏನು ಹೇಳ್ತಾನೆ, 11 ಆಯಿತಾ, ಬೈ ಆ್ಯಡಿಂಗ್ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್ಸ್ ಆಯಿತು. ವಿ ಗೆಟ್ 11 ಆಯಿತು, ಫುಲ್ ಸ್ಟಾಪ್ ಆಗಿದೆ ಅಲ್ಲಿ, ಕ್ಲೋಸ್. ಸೊ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಬೈ ಆ್ಯಡಿಂಗ್ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್ಸ್ ವಿ ಗೆಟ್ ಡಬಲ್ ಆಫ್ ದಿ ಸೆಕೆಂಡ್ ನಂಬರ್ ಅಂತ ಹೇಳ್ತಾನೆ. ಬೈ ಆ್ಯಡಿಂಗ್ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್, ಫಸ್ಟ್ ಅಂದರೆ ಯಾವುದು, ಫಸ್ಟ್ ನಂಬರ್ ಯಾವ್ದು ರೀ, ಎಕ್ಸ್. ಆ್ಯಂಡ್ ಥರ್ಡ್ ನಂಬರ್ ಅಂದರೆ ಯಾವುದಿಲ್ಲ, ಏನಿದೆ, ಝೆಡ್ ಇದೆ, ಓಕೆನಾ. ಬೈ ಆ್ಯಡಿಂಗ್ ನೋಡಿ, ಬೈ ಆ್ಯಡಿಂಗ್ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್ಸ್ ವಿ ಗೆಟ್, ನಮಗೇನು ಸಿಗ್ತಾ ಇದೆ, ಡಬಲ್ ಆಫ್ ದಿ ಸೆಕೆಂಡ್ ನಂಬರ್ ಅಂತ ಹೇಳ್ತಾನೆ. ಹಾಗಾದ್ರೆ ಸೆಕೆಂಡ್ ನಂಬರ್ ಅಂದರೆ ಯಾವುದು, ವೈ. ಹಾಗಾದ್ರೆ ಡಬಲ್ ಅಂತ ಹೇಳ್ತಾನೆ. ಹಾಗಾದರೆ 2 times. ಆಗ ನಾವು ಬರೋದೇನು ರೀ ಇಲ್ಲಿ, 2y ಅಂತ, ಓಕೆನಾ. ಸೊ ಇಕ್ವೇಷನ್ ಬಂತಲ್ಲ ನಿಮಗೆ ನೋಡಿ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಬಂದಿದೆ. ಸೊ ಡೈರೆಕ್ಟ್ 5 marks ನಿಮ್ಗೆ ಏನು ಮಾಡ್ತಾನೆ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಡೈರೆಕ್ಟಾಗಿ ಕೊಡ್ತಾನೆ ನಾರ್ಮಲಿ. ಬಟ್ ಇದು 2017 ಜೂನಿಗೆ ಕೊಟ್ಟಿದ್ದಾನೆ ನೋಡಿದ್ದಾನೆ, ಸಪ್ಲಿಮೆಂಟ್ರಿ ಕೇಳಿದ್ದಾನೆ, ಥೇರಿ ಕೇಳಿದ್ದಾರೆ. ಸೊ ಥೇರಿ ಕೇಳಿದಾಗ ಏನು ಮಾಡ್ಬೇಕು, ನೀವು ಇದನ್ನು ಕನ್ವರ್ಟ್ ಮಾಡಬೇಕಷ್ಟೇ, ಓಕೆನಾ. ಸೊ ಹಾಗಾದ್ರೆ ಏನಾಯ್ತು, ಇಕ್ವೇಷನ್ 1 ಇದೆ, ಇಲ್ಲಿ ಇಕ್ವೇಷನ್ ಏನಿದೆ 2 ಇದೆ, ನೆಕ್ಸ್ಟ್ ಇಕ್ವೇಷನ್ 3 ಇದೆ. ಸ್ವಲ್ಪ ನೋಡಿ, ಈ ಇಕ್ವೇಷನ್ 3 ಇದೆ ಅಲ್ಲರಿ, ಇದನ್ನೇನು ಮಾಡ್ತೀನಿ ನಾನು, ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀನಿ. ಅಂದರೆ ಎಕ್ಸ್ ವೈ ಝೆಡ್ ಈ ಥರ, ಹೌದಾ. a1x ಪ್ಲಸ್ a2y ಪ್ಲಸ್ a3z ಇಸ್ ಈಕ್ವಲ್ ಟು d1 ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ಅಲ್ರಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗೆ ಬರುತ್ತೆ, ಎಕ್ಸ್ ಪ್ಲಸ್ ನೋಡಿ ಎಕ್ಸ್ ಇದೆ, ಅಂದರೆ ಇನ್ನು ನೆಕ್ಸ್ಟ್ ಏನು ವೈ ಕೋಎಫಿಷಿಯಂಟ್ ಬೇಕು ನನಗೆ, 2y ಇದೆ. ಶಿಫ್ಟ್ ಮಾಡಿದಾಗ ಏನು ಬರುತ್ತೆ ನಿಮಗಿಲ್ಲಿ, ಸೊ ಮೈನಸ್ 2y, ಓಕೆನಾ. ದೆನ್ ಥರ್ಡ್ ಕ್ವಾಂಟಿಟಿ ಏನಿದೆ ನಿಮಗಿಲ್ಲಿ, ಝೆಡ್ ಇದೆ, ಇಸ್ ಈಕ್ವಲ್ ಟು 0, ಓಕೆನಾ. ಸೊ ಈ ಕ್ವಶನ್ ಬಿಟ್ಬಿಡಿ, ನೆಕ್ಸ್ಟ್ ಏನು ಮಾಡಿ, ಇದನ್ನು ಏನು ಮಾಡ್ಬೇಕು ನೀವೀಗ ಕನ್ಸಿಡರೇಷನ್ ಮಾಡಬೇಕು, ಓಕೆನಾ. ಇನ್ನು ಇಲ್ಲೇ ನೋಡಿದರೆ ಎಕ್ಸ್ ವೈ ಝೆಡ್ ಇದೆ, ಇಲ್ಲಿ ಏನಾಗಿದೆ, ಎಕ್ಸ್ ಏನಾಗಿದೆ ಇಲ್ಲಿ ನಿಮಗೆ 0 ಆಗಿದೆ ನಿಮಗೆ, ಹೌದಾ. ಇಲ್ಲಿ ಸೊ ಇಲ್ಲೇನಾಗಿರುತ್ತೆ, ಇಲ್ಲಿ ನಿಮಗೆ 0 ಇಂಟು ಎಕ್ಸ್ ಇರುತ್ತೆ, ಅಂದರೆ ಎಕ್ಸ್ ಕೋಎಫಿಷಿಯಂಟ್ ಏನಾಗಿ 0. ಇಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ, ನಿಮಗೆ ನಾರ್ಮಲ್ ಆ್ಯಸ್ ಇಟ್ ಈಸ್ ಇದೆ. ಹಾಗಾದ್ರೆ ಒಂದು ಗೊತ್ತಾಯ್ತಲ್ಲ ನಿಮಗೆ ಈಗ. ಸೊ ಏನು ಗೊತ್ತಾಯ್ತು ಈಗ, ಈಕ್ವೇಷನ್ ಸಿಕ್ಕು ನಮಗೆ. ಸೊ ಈಕ್ವೇಷನ್ ಸಿಕ್ಕ ಮೇಲೆ ಏನು ಮಾಡಿ, ಡೈರೆಕ್ಟಾಗಿ ಏನು ಮಾಡಿ, ಸ್ಟಾರ್ಟ್ ಮಾಡಿ. ಸೊ ಮ್ಯಾಟ್ರಿಕ್ಸನ್ನು ಬರ್ಕೊಳ್ಳಿ. ದ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್, ಸೊ ಗೊತ್ತಿದೆ ನಿಮಗೆ, ಎ ಮ್ಯಾಟ್ರಿಕ್ಸ್ ಗೊತ್ತಿದೆ, ಎಕ್ಸ್ ಬೇಕು. ಸೊ ನೆಕ್ಸ್ಟ್ ಏನು ಬೇಕು ನಿಮಗೆ, ಬಿ ಮ್ಯಾಟ್ರಿಕ್ಸ್ ಬೇಕು. ಸೊ 3 ಸಿಕ್ಕಾಗ ಏನು ಮಾಡ್ಬೋದು, ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಓಕೆ. ಸೊ ನಮಗೆ ಇಕ್ವೇಷನ್ಸ್ ಅಂತ ನಮಗೆ ಗೊತ್ತಾಯ್ತು, ನಮಗೆ ಇಕ್ವೇಷನ್ ಸಿಕ್ಬಿಡ್ತು, ನಮಗೆ ಈಸಿಯಾಗಿ ಸಿಕ್ತು, ಓಕೆನಾ. ಸೊ ಇದು ಇಕ್ವೇಷನ್ 1 ಇದು. ಸೊ ನೆಕ್ಸ್ಟ್ ಇದು ಇಕ್ವೇಷನ್ 2, ನೆಕ್ಸ್ಟ್ ಇದೇನು ಇದು ಇಕ್ವೇಷನ್ 3, ಓಕೆ. ಸೊ ಹಾಗೆ ನಮಗೇನು ಮ್ಯಾಟ್ರಿಕ್ಸ್ ಸಿಕ್ತು, ನಮಗೆ ಮ್ಯಾಟ್ರಿಕ್ಸ್ ಏನು ಬಂತು ನೋಡಿ, ಈ ಇಕ್ವೇಷನ್ ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇದು, ಥರ್ಡ್ ಒನ್ ಇದನ್ನು ತೊಗೊಬೇಡ್ರಿ, ಇದನ್ನು ಏನು ಮಾಡಿ ಇಂಪ್ಲೈಸ್ ಮಾಡಿದ್ನಲ್ಲ, ಇಲ್ಲಿ ಬಂದಿದೆ ನೋಡಿ. ಈಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ ಇದನ್ನು ತೊಗೊಳ್ಬೇಕು ನಾವೀಗ, ಓಕೆ. ಸೊ ಹಾಗಾದ್ರೆ ಕ್ಲಿಯರ್ಲಿ ನಾವೇನು ಮಾಡೋದು ಈಗ, ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಫಾರ್ಮೆಟಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಸೊ ಹಿಯರ್ ವೇರ್, ಸೊ ಎ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ಅಂದರೆ ಏನು ರೀ, ಇಲ್ಲಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, ಏನು ಬರ್ತದೆ, 1 1 1
ಸೊ ದ 1 1 1 ನೋಡಿ, ಎಕ್ಸ್ ಕೋಎಫಿಷಿಯಂಟ್ 1 ಇದೆ, ವೈ ಕೋಎಫಿಷಿಯಂಟ್ 1 ಇದೆ, ಝೆಡ್ ಕೋಎಫಿಷಿಯಂಟ್ 1 ಇದೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಸೆಕೆಂಡ್ ನಂಬರಿಗೆ ಬನ್ನಿ. ಸೆಕೆಂಡ್ ನಂಬರ್ ನೋಡಿ ಏನಿದೆ ಇಲ್ಲಿ, ಸಾರಿ ಸೆಕೆಂಡ್ ಇಕ್ವೇಷನಿಗೆ ಬನ್ನಿ. ಸೆಕೆಂಡ್ ಇಕ್ವೇಷನ್ ಇದೆ, ಎಕ್ಸ್ನ ಕೋಎಫಿಷಿಯಂಟ್ ಏನಿದೆ 0, ವೈನ ಕೋಎಫಿಷಿಯಂಟ್ ಏನಿದೆ 1, ಝೆಡ್ನ ಕೋಎಫಿಷಿಯಂಟ್ ಏನಿದೆ 3. ಕ್ಲಿಯರ್. ಸೊ ನೆಕ್ಸ್ಟ್ ಏನಿದೆ ನೋಡಿ, ಈಗ ಇದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅದಲ್ಲ ರೀ, ಎಕ್ಸ್ ವೈ ಝೆಡ್ ಈ ಥರ ಇದೆ. ಸೊ ನೆಕ್ಸ್ಟ್ ಥರ್ಡ್ ಒನ್ನಿಗೆ ಬನ್ನಿ. ಥರ್ಡ್ ಒನ್ ಏನು ಬರ್ತಾ ಇದೆ ನೋಡಿ, ಇಲ್ಲಿ ಥರ್ಡ್ ಒನ್ ಏನಿದೆ, ಎಕ್ಸ್ನ ಕೋಎಫಿಷಿಯಂಟ್ ಏನಿದೆ 1, ವೈನ ಕೋಎಫಿಷಿಯಂಟ್ ಏನಿದೆ -2, ಝೆಡ್ನ ಕೋಎಫಿಷಿಯಂಟ್ ಏನಿದೆ 1 ಇದೆ. ಕ್ಲಿಯರ್. ಸೊ ಎ ಮ್ಯಾಟ್ರಿಕ್ಸ್ ಬಂತು. ಸೊ ಎ ಮ್ಯಾಟ್ರಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಬೇಕು ನಿಮಗೀಗ? ಸೊ ಎಕ್ಸ್ ಇದೆ, ಅನ್ನೋನ್ ಕ್ವಾಂಟಿಟೀಸ್ ಅಲ್ಲರಿ, ಇದು ಆರ್ಡರ್ 3/3 ಕೊಟ್ಟಿದ್ದಾನೆ, ಎಕ್ಸ್ ವೈ ಝೆಡ್ ಇದೆ. ನೆಕ್ಸ್ಟ್ ಬಿ ಬೇಕಲ್ಲ. ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ ನಿಮಗಿಲ್ಲ ಎದುರುಗಡೆ ನೋಡಿ, ಬಿ ಮ್ಯಾಟ್ರಿಕ್ಸ್ ಇಲ್ಲಿ ಎದುರುಗಡೆ ಇರ್ತವೆ, ಇಲ್ಲಿ ನೋಡಿ ತೊಗೋಬೇಕು. 6 ಇದೆ, ನೆಕ್ಸ್ಟ್ ಇಲ್ಲೇನಿದೆ 11 ಇದೆ, 6 11. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡಿ, ಇಲ್ಲಿ ಏನಿದೆ ನೋಡಿ 0 ಇದೆ. ಓಕೆನಾ? ಸೊ ಯಾಕಂದರೆ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಇದನ್ನು. ಸೊ ಇದೇನು ಬರ್ತದೆ ನಿಮಗೆ 0. ಸೊ ದಿಸ್ ಈಸ್ ವಾಟ್ ಬಿ ಮ್ಯಾಟ್ರಿಕ್ಸ್. ಸೊ ನಾವು ಫೈಂಡ್ ಡೆಟರ್ಮಿನೆಂಟ್ ಆಫ್ ಎ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಎ ಕೊಟ್ಟಿದ್ದಾನೆ. ಸೊ ಇದನ್ನೇನು ಮಾಡಿ ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿ. ಸೊ ಡೆಟರ್ಮಿನೆಂಟ್ ಏನು ಬರ್ತದೆ ನೋಡ್ರಿ, ಅದು ಕ್ಲಿಯರ್ಲಿ ಡೆಟರ್ಮಿನೆಂಟ್ ನೋಡಿ. ಸೊ ಡೆಟರ್ಮಿನೆಂಟ್ ಆಫ್ ಎ, ಫಸ್ಟ್ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಸೊ ಅದ್ರ ಏನು ಬರ್ತದೆ ರೀ ನಿಮಗಿಲ್ಲ? ಸೊ 1 ಇದೆ. ಸೊ 1 1 ನೋಡಿ, ಅಲಾಂಗ್ R1 ಎಕ್ಸ್ಪ್ಯಾಂಡ್ ಅಲಾಂಗ್ R1 ಮಾಡ್ತಾ ಇದ್ದೀನಿ ನಾನು. ಸೊ 1 1 1 ಇದೆ, 1 1 1 ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೊ ಇಲ್ಲೊಂದು ಒಳಗಡೆ ಮೈನಸ್ ಇದೆ, ಇಲ್ಲಿ ಫಾರ್ಮುಲಾ ಏನಂತ ಮೈನಸ್ಸು. ಸೊ ಇಲ್ಲೊಂದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ರೀ, ಪ್ಲಸ್ ಆಗುತ್ತೆ. 2 3 6 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ -1. ಸೊ ಅದೇನು ಮಾಡಬೇಕು, ಕಂಪ್ಲೀಟ್ ಸೆಕೆಂಡ್ ಕಾಲಮನ್ನು ಮತ್ತು ಫಸ್ಟ್ ರೋನೇನು ಡಿಲೀಟ್ ಮಾಡಿ. ಸೊ ಏನಿರುತ್ತೆ 0 3 1 1. ಸೊ 1 ಇಂಟು 0 0. ಸೊ -3 1 3. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ +1. ಸೊ +1 ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ -2 ಇಂಟು 0 ಏನಾಗುತ್ತೆ 0. ಸೊ ನೆಕ್ಸ್ಟ್ -1 1 1 ಆಗುತ್ತೆ. ಹಾಗೆ ಡೆಟರ್ಮಿನೆಂಟ್ ಏನು ಬಂತು ನಿಮಗಿಲ್ಲ? ಸೊ ಡೆಟರ್ಮಿನೆಂಟ್ ಏನು ಬಂತು? ಸೊ 6 + 1 ಏನಾಗಿದೆ ಇಲ್ಲಿ 7 ಆಗಿದೆ. ಓಕೆನಾ? ಸೊ 6 + 1 ಏನಾಗುತ್ತೆ ರೀ 7 ಆಗ್ತದೆ. ಸೊ ನೆಕ್ಸ್ಟ್ ಆಮೇಲೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಸೊ ಪ್ಲಸ್ ಆಗುತ್ತೆ. ಸೊ ಆಮೇಲೆ ಏನು 7 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನು ಬರ್ತಾ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್. 3 1 ಏನಾಗುತ್ತೆ ಇಲ್ಲಿ 3 ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್, ಸೊ -1. 7 + 3 10 ಆಗುತ್ತೆ. 10 - 1 = 10 ರೀ. ಸೊ 9. ಸೊ ಡೆಟರ್ಮಿನೆಂಟ್ ಏನು ಬಂತು ನಿಮಗಿಲ್ಲ? ಸೊ 9 ಬಂತು. ಸೊ 9 ಈಸ್ ನಾಟ್ ಈಕ್ವಲ್ ಟು 0. ಸೊ ದೇರ್ ಫೋರ್ ಇನ್ವರ್ಸ್ ಎಕ್ಸಿಸ್ಟ್. ಹಾಗಾದ್ರೆ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಏನು? ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಓಕೆನಾ? ಸೊ ನಾನ್ ಸಿಂಗುಲರ್ ಆಯಿತು. ಸೊ ದಿಸ್ ಇಂಪ್ಲೈಸ್ ವಾಟ್? ಇನ್ವರ್ಸ್ ಎಕ್ಸಿಸ್ಟ್ ಆ್ಯಂಡ್ ಕನ್ಸಿಸ್ಟೆಂಟ್. ಸೊ ಆಮೇಲೆ ಏನಾಗಿರುತ್ತೆ ರೀ, ಇನ್ವರ್ಸ್ ಎಕ್ಸಿಸ್ಟ್. ಆಮೇಲೆ ದಿಸ್ ಇಂಪ್ಲೈಸ್ ಇಟ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ಸೊ ಇದಕ್ಕೆ ಏನಾಗಿರುತ್ತೆ, ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ಎ ಮ್ಯಾಟ್ರಿಕ್ಸ್ ಬಂದಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವೀಗ? ಸೊ ನಾವು ಫೈಂಡ್ ಔಟ್ ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡಿ. ಸೊ ಅಡ್ಜಾಯಿಂಟನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಆಲ್ರೆಡಿ ಹೇಳಿದೆ ನಿಮಗೆ, ಹೌದಾ? ಸೊ ಅಡ್ಜಾಯಿಂಟ್ ಆಫ್ ಎ ಫಾರ್ಮುಲಾನು ಗೊತ್ತಿದೆ ನಿಮಗೆ. C11 C12 C13 C21 C22 C23. ಓಕೆನಾ? ನೆಕ್ಸ್ಟ್ C31 C32 C33 ಟ್ರಾನ್ಸ್ಪೋಸ್ ಅಂದರೆ ಅಡ್ಜಾಯಿಂಟ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಇಟ್ ಗಿವ್ಸ್ ವಾಟ್? ಅಡ್ಜಾಯಿಂಟ್ ಆಫ್ ಎ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡಿ. ಏನು ಬರ್ತದೆ ನೋಡಿರಿ. ಸೊ 1 ಇದೆ, ಬಿಟ್ಬಿಟ್ರೆ ಏನು ಬರ್ತದೆ ನಿಮಗಿಲ್ಲ? ಸೊ 1 3. ಸೊ ನೆಕ್ಸ್ಟ್ ಏನಿದೆ -2 1 ಬರ್ತಾ ಇದೆ. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತಿದೆ ನೋಡಿ, ಇದನ್ನು ಡಿಲೀಟ್ ಮಾಡಿ. ಸೆಕೆಂಡ್ ಒನ್ ಡಿಲೀಟ್ ಮಾಡಿದಾಗ ಏನು ಬರುತ್ತೆ ನಿಮಗೆ? 0 3 -2 1 ಬರ್ತಾ ಇದೆ. ದೆನ್ ಥರ್ಡ್ ಒನ್ ಇಲ್ಲಿಗೆ ಬನ್ನಿ. ಫಸ್ಟ್ ಥರ್ಡ್ ಕಾಲಮ್ ಡಿಲೀಟ್ ಮಾಡಿ. ಸೊ ಏನು ಬರುತ್ತೆ 0 1 1 -2. ಓಕೆನಾ? ದೆನ್ ಸೆಕೆಂಡ್ ಒನ್ ಇಲ್ಲಿಗೆ ಬನ್ನಿ. 0 1 ಸೆಕೆಂಡ್ ಒನ್ ಅಂದರೆ ಏನು ಬೇಕು ನಿಮಗೀಗ? C21 ಎಲಿಮೆಂಟ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಯು ವಿಲ್ ಗೆಟ್ 1 1 -2 1. ಸೊ ನೆಕ್ಸ್ಟ್ ಸೆಕೆಂಡ್ ಅಂದರೆ C22 ಬೇಕು ನಿಮಗೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ. ಯು ವಿಲ್ ಗೆಟ್ 1 1 1 1. ಓಕೆನಾ? ಸೊ ಡಿಲೀಟ್ ಮಾಡಿದಾಗ 1 1 1 ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬನ್ನಿ, 3 ಬನ್ನಿ. ಸೆಕೆಂಡ್ ರೋ ಥರ್ಡ್ ಕಾಲಮ್. ಓಕೆನಾ? ಡಿಲೀಟ್ ಮಾಡಿ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದಾಗ 1 1 1 -2 ಈ ರೀತಿ ಬರುತ್ತೆ. ರೈಟ್? ಸೊ ದೆನ್ ಥರ್ಡ್ ಒನ್ C31 C32 C33. ಸೊ ನೆಕ್ಸ್ಟ್ ಲಾಸ್ಟಿಗೆ ಏನು ಮಾಡಬೇಕು? ಅದು ಬಂದಿರೋದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಆಯಿತು. ಸೊ ಇಲ್ಲಿಗೆ ಬನ್ನಿ, 1ಗೆ ಬನ್ನಿ. ಸೊ ನೆಕ್ಸ್ಟ್ ಏನಾಗುತ್ತೆ 1 1. ಇಲ್ಲಿಗೆ ಬನ್ನಿ C31 ಥರ್ಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿ. 1 1 1 3 ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸೆಕೆಂಡ್ ಒನ್ C32 ಥರ್ಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ. ಏನು ಬರುತ್ತೆ 1 1 1 1 0 3 ಈ ರೀತಿ ಇದೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ತಾ ಇದ್ದೀನಿ. 3 3 3 ಎಲಿಮೆಂಟ್ ಥರ್ಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ? ಈ 4 ಎಲಿಮೆಂಟ್ ಬರುತ್ತೆ. 1 1 0 1. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಹಾಗಾದ್ರೆ ಏನಾಯ್ತು ಈಗ ನಿಮಗೆ? ಸೊ ಸೈನ್ ಅಡ್ಜಸ್ಟ್ಮೆಂಟ್ ಹೇಳಿದೆ ನಾನು ನಿಮಗೆ. ಪ್ಲಸ್ ಮೈನಸ್ ಪ್ಲಸ್
ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆನಾ? ಸೊ ಇನ್ನು ಬರ್ದಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಏನು ಮೆಂಟಲಿ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಬಟ್ ಸೈನ್ಗಳನ್ನು ಅಡ್ಜಸ್ಟ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಕೋ ಫ್ಯಾಕ್ಟರ್ಗಳು ಬಂದುಬಿಡುತ್ತೆ. ವಿತೌಟ್ ಸೈನ್ ಏನಾಗಿರುತ್ತೆ, ಫಸ್ಟು ಮೈನರ್ ಆಗಿರ್ತದೆ, ಫಸ್ಟ್ ಮೈನರ್ ಎಲಿಮೆಂಟ್ಸ್ ಆಗಿರ್ತದೆ. ಸೊ ಓಕೆ, ಟ್ರಾನ್ಸ್ಪೋಸ್ ಅಲ್ಲ. ಈಗ ನೆಕ್ಸ್ಟ್ ಏನು ಮಾಡಿ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಬರೀರಿ, ಏನು ಬರ್ತದೆ ನೋಡೋಣ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 1 1 ಏನು ಡೈರೆಕ್ಟಾಗಿ ಬರೀಲ್ಲ. ಸೊ 1 1 1 ಬರ್ತದೆ. ಸೊ ನೆಕ್ಸ್ಟ್ 1 1 1. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಫಾರ್ಮುಲಾ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಏನಾಗುತ್ತೆ ರೀ, 1 ಪ್ಲಸ್. ಸೊ 1 + 3 2 ಏನಾಗುತ್ತೆ, 6 ಆಗುತ್ತೆ. 1 + 6 ಏನಾಗುತ್ತೆ, 7 ಆಗ್ತದೆ ರೀ. 1 1 1. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ನೋಡಿ ಹೊರಗಡೆ. ಸೊ ಮೈನಸ್ ಇದೆ. ಸೊ ನೆಕ್ಸ್ಟ್ 1 × 0 0. ಸೊ ಅಲ್ಲಿ ಫಾರ್ಮುಲಾದಿರುವಂಥ ಒಂದು ಮೈನಸ್ಸು ಮತ್ತು ಇಲ್ಲೊಂದು ಮೈನಸ್ ಅಂದರೆ ಏನಾಗುತ್ತೆ, 3 2 6 ಆಗುತ್ತೆ. ಸೊ ಟೋಟಲಿ -6 ಬರ್ತದೆ ನಿಮಗೆಲ್ಲ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ರಿ, ಪ್ಲಸ್ ಇದೆ. -2 × 0 0. ಸೊ -1 1 1. ಸೊ ಏನು ಬರ್ತದೆ ರೀ, -1 ಬರ್ತದೆ. ದೆನ್ ಥರ್ಡ್ ಒನ್ ಇಲ್ಲಿಗೆ ಬರ್ರಿ. ಇಲ್ಲಿ ಆಲ್ರೆಡಿ ಹೊರಗಡೆ ಏನಿದೆ, ನೆಗೆಟಿವ್ ಇದೆ. ಸೊ 1 1 ಸೊ 1 ಬರ್ತದೆ. ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಫಾರ್ಮುಲಾ ಒಂದು ಮೈನಸ್ ಇರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, 2 1 2 ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಪ್ಲಸ್ ಇದೆ, 1 1 1. ಸೊ ನೆಕ್ಸ್ಟ್ -1 1 1 0 ಆಗಿಬಿಡ್ತದೆ. ನಿಮಗೆ ಇದು ಗೊತ್ತಿದೆ, ನಿಮಗಿದು ಹೌದಾ? ಅಂದರೆ ಇನ್ನೇ ಡೆಟರ್ಮಿನೆಂಟ್ ಎನಿ 2 rows ಎನಿ 2 columns ಆರ್ ಐಡೆಂಟಿಕಲ್. ನೋಡಿ ಐಡೆಂಟಿಕಲ್ ಆಗಿದೆ, ಹಾಗಾಗಿ ಹೋಲ್ ಡೆಟರ್ಮಿನೆಂಟ್ ಆನ್ಸರ್ ಏನು, 0 ಬೈ ದ ಪ್ರಾಪರ್ಟಿ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಹೊರಗಡೆ ನೆಗೆಟಿವ್ ಇದೆ. ಸೊ -2 1 ಏನು ಬರ್ತದೆ ಇಲ್ಲಿ, -2. ಸೊ -1 1 1 ಈ ರೀತಿ ಆಗ್ತದೆ. ನೆಕ್ಸ್ಟ್ ಇಲ್ಲಿಗೆ ಬರ್ರಿ. ಸೊ 3 1 ಏನಾಗ್ತದೆ ರೀ, ಇದು 3. ಸೊ ನೆಕ್ಸ್ಟ್ 1 1 1 ಆಗ್ತದೆ. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಆಲ್ರೆಡಿ ಇಲ್ಲಿ. ಸೊ ನೋಡಿ 3 1 3 ಇರ್ತದೆ. ಸೊ ನೆಕ್ಸ್ಟ್ -1 × 0 0. ದೆನ್ ಥರ್ಡ್ ಒನ್ ಇಲ್ಲಿಗೆ ಬರ್ರಿ. ಸೊ 1 × 1. ಸೊ 1 ಬರ್ತದೆ. ಸೊ -0 × 1 0 ಆಗ್ತದೆ. ಓಕೆನಾ? ಸೊ ಇದನ್ನೇನು ಬಂದಿರೋದನ್ನ ಏನು ಮಾಡ್ಬೇಕು ರೀ, ಈಗ ನೀವು ಈಗ ಟ್ರಾನ್ಸ್ಪೋಸ್ ಮಾಡಿ. ಓಕೆ, ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂಥದ್ದು ಏನಾಗಿರ್ತದೆ ನಿಮಗೆ, ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ. ಓಕೆ, ಸೊ ಅಡ್ಜಾಯಿಂಟ್ ಆಫ್ ಎ ಏನು ಬರ್ತಾ ಇದೆ ನೋಡಿ. ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಎ ಏನು ಬಂತ್ರಿ, ಇಲ್ಲಿ ಬರೆಯೋಣ. ಸೊ ಫಸ್ಟ್ ಡೆಟರ್ಮಿನೆಂಟನ್ನು ಕರೆಕ್ಟಾಗಿ ಮಾಡಿರಿ. ಡೆಟರ್ಮಿನೆಂಟ್ ಏನಾದರೂ ರಾಂಗ್ ಆದರೆ ಹೋಲ್ ಆನ್ಸರ್ ರಾಂಗ್ ಆಗುತ್ತೆ. ಸೋ ಮೆನಿ ಟೈಮ್ಸ್ ಐ ಟೋಲ್ಡ್ ಯು. ಸೊ ಪ್ಲೀಸ್ ಫೈಂಡ್ ಔಟ್ ಡೆಟರ್ಮಿನೆಂಟ್ ವೆರಿ ಕ್ಲಿಯರ್ಲಿ. ಓಕೆ, ಸೊ ಅದ್ರ ಅಡ್ಜಾಯಿಂಟ್ ಆಫ್ ಎ ಏನು ಬಂದರೆ, ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್ ಮಾಡಿ. ನೋಡಿ ಇಲ್ಲಿ ಟ್ರಾನ್ಸ್ಪೋಸ್ ಬರ್ದಿನ, ಟಿ ಬರ್ದು, ಇಲ್ಲೂ ಟಿ ಬರ್ದಿನ, ಹೌದಾ ಇಲ್ಲ? ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು ಈಗ. ಸೊ ನೆಕ್ಸ್ಟ್ ಏನು ಮಾಡಿ, ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಫಸ್ಟ್ ಬರ್ಕೊಳ್ಳಿ. ಬೇಕಾದ್ರೆ ಎಲಿಮೆಂಟ್ಸ್ ಬರ್ಕೊಳ್ತೀರಾ? ಎಲಿಮೆಂಟ್ಸ್ನಲ್ಲಿ ಬರೆಯೋಣ್ರಿ. ಸೊ ಇಲ್ಲಿ ಆನ್ಸರ್ ನೋಡಿರಿ, ಇಲ್ಲೇ ಬರೀತೀನಿ ಅಡ್ಜಾಯಿಂಟ್. ಸೊ ಅದೇನು ಸೊ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬರೆಯೋಣ. ಸೊ 1 + 6 ಏನಾಗಿದೆ, 7. ಸೊ ನೆಕ್ಸ್ಟ್ -6 -1. ಓಕೆನಾ? ಸೊ ಇಲ್ಲಿ ನೋಡಿ 1 + 2 3 ಆಗುತ್ತೆ. ಏನಾಗ್ತದೆ ಇಲ್ಲಿ, -3. ಸೊ ಅಲ್ಲಿ 0 ಇದೆ. ಸೊ ಅಲ್ಲಿ -2 -1 ಏನಾಗುತ್ತೆ, -3. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 3 ಆಗ್ತದೆ. ಇಲ್ಲಿ 3 - 1 ಏನಾಗುತ್ತೆ, 2. ಸೊ ಹಿಯರ್ -3. ಸೊ ನೆಕ್ಸ್ಟ್ 1 ಏನು ಮಾಡಿ, ಟ್ರಾನ್ಸ್ಪೋಸ್. ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಬರೆದಾಗ ಏನಾಗ್ತದೆ, 7 -6 -1. ಸೊ ರೋ ಇರೋದನ್ನು ಕಾಲಮ್ ಬರೀಬೇಕು. -3 0 3 2 -3 1 2 -3 1. ಸೊ ಈಗ ಬಂದಿರೋದು ಏನು ರೀ ಇದು ನಿಮಗೆ, ಸೊ ಅಡ್ಜಾಯಿಂಟ್. ಈಗ ಬಂದಿರೋದು ಏನು ರೀ, ಅಡ್ಜಾಯಿಂಟ್. ಸೊ ಈ ನೆಕ್ಸ್ಟ್ ನಾವು ಫೈಂಡ್ ಔಟ್ ಇನ್ವರ್ಸ್. ಸೊ ನಾವು ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಎ ಇನ್ವರ್ಸ್ ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ, ಹೌದಾ? ಸೊ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡೆಟರ್ಮಿನೆಂಟ್ ಆಫ್ ಎ. ಸೊ ಡೆಟರ್ಮಿನೆಂಟ್ ಆಫ್ ಎ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಏನು ಬಂದು ಡೆಟರ್ಮಿನೆಂಟ್ ಆಫ್ ಎ ನಿಮ್ಗೆ ಆಲ್ರೆಡಿ, ಸೊ 9 ಅಲ್ರಿ ಬಂದಿರೋದು, ಹೌದಲ್ಲ? ಡೆಟರ್ಮಿನೆಂಟ್ ಆಫ್ ಏನು ಬಂದಿದೆ, 9 ಬಂದಿದೆ. ಸೊ ಫಾರ್ಮುಲಾದಲ್ಲಿ ಹಾಕಿಬಿಡಿ. ಹಾಗಾದ್ರೆ 1/9 ಅಡ್ಜಾಯಿಂಟ್ ಆಫ್ ಎ ಆಲ್ರೆಡಿ ಇಲ್ಲಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. 7 -3 2. ಸೊ ನೆಕ್ಸ್ಟ್ ಏನಿದೆ, -6 0 -3. ಸೊ ನೆಕ್ಸ್ಟ್ -1 3 1 -1 3 1. ಸೊ ದಿಸ್ ಈಸ್ ವಾಟ್ ಇನ್ವರ್ಸ್, ಎ ಇನ್ವರ್ಸ್. ಸೊ ನೋಡಿ ಎ ಇನ್ವರ್ಸ್ ಸಿಕ್ತು ನಿಮಗೆ. ಸೊ ಎ ಇನ್ವರ್ಸ್ ಸಿಕ್ಕ ಮೇಲೆ ನೆಕ್ಸ್ಟ್ ಏನಿದೆ, ಫಾರ್ಮುಲಾ x = ಎ ಇನ್ವರ್ಸ್ ಬಿ. ಸೊ ಎ ಇನ್ವರ್ಸ್ ಇದೆ, ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೇನು ಸಿಗುತ್ತೆ, x y z ವ್ಯಾಲ್ಯೂಸ್ ಕೂಡ ಸಿಗ್ತಾವೆ. ಓಕೆನಾ? ಸೊ ನೋಡಿ ಚೆಕ್ ಮಾಡಿದ್ರೆ ಎ ಇನ್ವರ್ಸ್ ಕರೆಕ್ಟ್ ಬಂದಿದೆ ನೋಡ್ಕೊಳ್ಳಿ. ಎ ಇನ್ವರ್ಸ್ 7 -3 2 7 -3 2 ಬಂದಿದೆ. ಸೊ ನೆಕ್ಸ್ಟ್ 3 0 -3. ಇಲ್ಲಿ ನೋಡಿ, ಇಲ್ಲಿ ಏನೋ ರಾಂಗ್ ಆಗಿದೆ ನೋಡಿ, 3 0 -3 ಬರಬೇಕು. ಸೊ ಇಲ್ಲಿ 3 ಇದೆ, 0 -3 ಕರೆಕ್ಟ್ ಇದೆ. ಓಕೆನಾ? ಸೊ -3 0 3 ಇದೆ. ಸೊ ಇಲ್ಲಿ ನೆಕ್ಸ್ಟ್ -6 0 -3 ಬರ್ತಾ ಇದೆ. ಸೊ 1 ಸೆಕೆಂಡ್. ಸೊ ನೋಡ್ರಿ ಇಲ್ಲಿ, ಸೊ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಸೆಕೆಂಡ್ ಒನ್ ಸ್ವಲ್ಪ ರಾಂಗ್ ಆಗಿತ್ತು. ಸೊ ರಾಂಗ್ ಆಗಿದ್ದಕ್ಕೆ ನಮಗೇನಾಗಿದೆ, ಅಡ್ಜಾಯಿಂಟ್ ಇನ್ವರ್ಸ್ ಕರೆಕ್ಟಾಗಿ ಬಂದಿಲ್ಲ, ಹೌದಾ? ಸೊ ಸೆಕೆಂಡ್ ಒನ್ ಏನಿದೆ ನೋಡಿ, ಸೆಕೆಂಡ್ ರೋ
ಅಂದರೆ ಏನು ಬೇಕು ನಿಮಗೆ C11 C12 C12 ಎಲಿಮೆಂಟ್ ಏನಾಗಿದೆ ನಿಮಗೆ ಫಸ್ಟ್ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದಾಗ 0 3 1 1. ಸೊ ಈ ರೀತಿ ಬರುತ್ತೆ. ನಾವು ಫಸ್ಟಿಗೆ ಬೇರೆ ಬರೆದಿದ್ದೆ, ಅದಕ್ಕೆ ರಾಂಗ್ ಬಂತದೆ, ಹೌದಾ. ಸೊ ಆಗ ನೆಕ್ಸ್ಟ್ ಏನಾಗ್ತದೆ ನೋಡಿರಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಸೊ ಪ್ಲಸ್ ಆಗುತ್ತೆ. ಇಲ್ಲಿ ಏನಾಗ್ತದೆ 3 ಬರ್ತದೆ. ಕ್ಲಿಯರ್. ಸೊ ಇನ್ನು ಉಳಿಕೆದೆಲ್ಲ ಕರೆಕ್ಟ್ ಇದೆ ನಮಗೆ, ಓಕೆನಾ. 7 3 -1 -3 0 3 2 -3 1. ಸೊ ಈ ಬಂದಿರೋದನ್ನ ಏನು ಮಾಡಿ ಟ್ರಾನ್ಸ್ಪೋಸ್. ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಬರುತ್ತೆ ನಿಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ ಇಲ್ಲೇ ರೋ ಇದೆ, ಕಾಲಮ್ ಬರೆದಿದ್ದೀನಿ 7 3 -1. ಸೊ ನೆಕ್ಸ್ಟು -3 0 3 -3 0 3 2 -3 1. ಸೊ ನೆಕ್ಸ್ಟ್ ಏನಾಗಿದೆ 2 -3 1. ಓಕೆನಾ. ಸೊ ಅಡ್ಜಾಯಿಂಟ್ ಆಫ್ ಎ ಬಂದಿದೆ ನಿಮಗೆ. ಸೊ ಇದನ್ನು ಯೂನಿವರ್ಸಲ್ಲಿ ಹಾಕಿರಿ. ಸೊ ಇಲ್ಲಿ ಹಾಕಿದಾಗ ಏನು ಬರುತ್ತೆ ನಿಮಗೆ 7 -3 2 3 0 -3. ಸೊ ನೆಕ್ಸ್ಟ್ -1 3 1. ಓಕೆನಾ. ಸೊ ಈಗ ಇನ್ವರ್ಸ್ ಕರೆಕ್ಟ್ ಬಂದಿದೆ ಅಲ್ರಿ ನಿಮಗೆ. ಇನ್ವರ್ಸ್ ನೋಡಿ 7 -3 2 ಇದೆ 3 0 -3 -1 3 1. ಓಕೆನಾ. ಸೊ ದಿಸ್ ಇಸ್ ಎ ಇನ್ವರ್ಸ್. ಸೊ ನೆಕ್ಸ್ಟ್ ಫೈಂಡ್ ಔಟ್ ಮಾಡಿ. ಏನು ಫೈಂಡ್ ಔಟ್ ಮಾಡಿ, x = A ಇನ್ವರ್ಸ್ B. ಓಕೆನಾ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, XYZ ವ್ಯಾಲ್ಯೂಸ್ಗಳು ಸಿಗ್ತವೆ ನಿಮಗೆ. ಓಕೆ. ಸೊ ಕನ್ಫ್ಯೂಷನ್ ಆಗ್ತದೆ, ಸೈನ್ಗಳು ಇಂಪಾರ್ಟೆಂಟು. ಇಲ್ಲಿ ಬರ್ಕೊಳ್ಳೋ ರಾಂಗ್ ಆದರೆ ರಾಂಗ್ ಆಗಿಬಿಡ್ತದೆ ಅಷ್ಟೇ. ಈಗ ನೋಡಿದ್ರಲ್ಲ, ಈಗ ಅದಕ್ಕೆ ಒಂದು ರಾಂಗ್ ಆದರೆ ಹೋಲ್ ರಾಂಗ್ ಆಗಿಬಿಡ್ತದೆ. ಸೊ ನೆಕ್ಸ್ಟ್, ಸೊ x = ವಾಟ್, A ಇನ್ವರ್ಸ್ B. ಓಕೆನಾ. ಸೊ ಎಕ್ಸ್ ಅಂದರೆ ಏನು ರೀ, ಇಲ್ಲಿ XYZ ವ್ಯಾಲ್ಯೂಸ್ಗಳು. ಓಕೆನಾ. ಸೊ ಹಾಗಾದ್ರೆ A ಇನ್ವರ್ಸ್ ಏನಿದೆ, A ಇನ್ವರ್ಸ್ ಬಂದಿದೆ ನಮ್ಗೆ ಆಲ್ರೆಡಿ. ಇಲ್ಲಿ ಬಂದಿದೆನಾ, ಸಬ್ಸ್ಟಿಟ್ಯೂಟ್ ಮಾಡಿ ಹಾಕಿರಿ ಅದನ್ನು. ಸೊ 1/9 ಅದನ್ನೆಲ್ಲ ಬರ್ಕೊಳ್ಳಿ. 7 -3 2 3 0 -3 -1 3 1. ಓಕೆನಾ. ಸೊ ನೆಕ್ಸ್ಟ್ B ಇದೆ. B ಅಂದರೆ ಎಲ್ಲಿದೆ, ಇಲ್ಲಿ B ಇದೆ ಆಲ್ರೆಡಿ ನಿಮಗೆ. 6 11 0. ಓಕೆ, ಕ್ಲಿಯರ್. ಸೊ ಎರಡನ್ನ ಏನು ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರ್ತದೆ ನೋಡ್ರಿ ನಿಮಗೆ, ಹೌದಾ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ 7 × 6, ಹೌದಾ, 42. ಸೊ ನೆಕ್ಸ್ಟ್ -3 × 11 ಇದೆ. ಸೊ ಏನು ಬರ್ತದೆ ನಿಮಗೆಲ್ಲ +× -, 11 3 33. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್, ಸೊ ನೋಡಿ ಫಸ್ಟ್ ರೋ ಅಂದರೆ ಫಸ್ಟ್ ಕಾಲಮ್ 7 6 42. ಸೊ ನೆಕ್ಸ್ಟ್ 11 × 3 -3, ನೆಕ್ಸ್ಟ್ 2 × 0 0. ಕ್ಲಿಯರ್. ನೆಕ್ಸ್ಟ್ ಇಲ್ಲಿಗೆ ಬರ್ರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 6 18. ಓಕೆನಾ. ಸೊ ನೆಕ್ಸ್ಟ್ 0 × 11, ಸೊ +0. ಸೊ ನೆಕ್ಸ್ಟ್ -3 × 0 0. ಕ್ಲಿಯರ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಬನ್ನಿ, ಥರ್ಡ್ ರೋ ಫಸ್ಟ್ ಕಾಲಮ್ -1 × 6, ಸೊ -6. ಸೊ 3 × 11 ಏನು ಬರ್ತದೆ ನಿಮಗಿಲ್ಲ, ಸೊ 33. ಓಕೆ. ನೆಕ್ಸ್ಟ್ ಇಲ್ಲಿಂದ ನೋಡಿ ಇಲ್ಲಿ 1 × 0, ಸೊ ಏನಾಗ್ಬಿಡ್ತದೆ ನಿಮ್ಗೆ ಟೋಟಲಿ 0 ಆಗ್ತದೆ. ಕ್ಲಿಯರ್. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಏನು ಬರ್ತದೆ ನೋಡ್ರಿ, 42 - 33 ಏನು ಬರ್ತದೆ ರೀ ಕ್ಲಿಯರಾಗಿ. ಸೊ 1/9 ಏನು ಬರ್ತದೆ ನಿಮಗಲ್ಲಿ. ಸೊ 42 - 33 ಟೋಟಲ್ ಏನಾಗ್ತದೆ 9 ಬರ್ತದೆ. ನೆಕ್ಸ್ಟ್ ಎರಡು ಗಣತೆ ಏನಿದೆ 18 ಇದೆ. ಆ್ಯಂಡ್ ಥರ್ಡ್ ಒನ್ ಏನಾಗ್ತದೆ ನೋಡಿ ನಿಮಗೆ 27 ಬರ್ತದೆ ನಿಮಗೆ. ಓಕೆನಾ. ಸೊ -6 + 33. ಸೊ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ, ಸೊ ಒಂದು ಸೈಡ್, ಸೊ 9/9, ನೆಕ್ಸ್ಟ್ 18/9, ಸೊ ನೆಕ್ಸ್ಟ್ 27/9. ಸೊ ಕ್ಯಾನ್ಸಲ್ ಮಾಡಿದಾಗ ಏನು ಬರ್ತದೆ ನಿಮಗೆಲ್ಲ, ಸೊ ಇಲ್ಲೇನಿರುತ್ತೆ XYZ ಇರುತ್ತೆ. ಸೊ ಕ್ಯಾನ್ಸಲ್ ಮಾಡಿ, ಯು ವಿಲ್ ಗೆಟ್ ವಾಟ್ 1. ಸೊ 9 2 18, 9 3 27. ಹಾಗಾದ್ರೆ ದೇರ್ಫೋರ್ X ವ್ಯಾಲ್ಯೂ ಏನು ಬರ್ತಾ ಇದೆ, ಸೊ 1 ಬರ್ತಾ ಇದೆ. ಸೊ Y ವ್ಯಾಲ್ಯೂ 2 ಬರ್ತಾ ಇದೆ. Z ವ್ಯಾಲ್ಯೂ ಈಸ್ 3. ಸೊ ದಿಸ್ ಆರ್ ದಿ ರಿಕ್ವೈರ್ಡ್ ಆನ್ಸರ್ಸ್. ಸೊ ನಂಬರ್ಸ್ XYZ ನಮ್ಗೆ ಸಿಕ್ತು, ಹೌದಾ. ಈಗ ನೀವು ಇದೇನು ಮಾಡ್ಬೋದು, ನೀವು ಬೇಕಾದರೆ ಈಕ್ವೇಷನಲ್ಲಿ ಹಾಕಿಬಿಟ್ಟು ಚೆಕ್ ಮಾಡ್ಬೋದು ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. ಓಕೆ. ಸೊ ಈ ಥರ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ 100% ಬರುತ್ತೆ. ಸೊ ಒಂದು ಕ್ವಶನ್ ಇದ್ದೇ ಇರುತ್ತೆ, ಕ್ವಶನ್ ನಂಬರ್ 41 ಪಾರ್ಟ್ D ಯಲ್ಲಿರುತ್ತೆ. ಸೊ ಹಾಗಾಗಿ ಸೊ ನಿಮ್ಮ 4.6 ಎಕ್ಸೈಸಲ್ಲಿ ಏನಿದೆ ಸೆಕೆಂಡ್ ಮೇನಲ್ಲಿ ಎಲ್ಲ ಕ್ವಶನ್ಸು ಮಾಡಿರಿ, ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿರೋದನ್ನೆಲ್ಲ ಸಾಲ್ವ್ ಮಾಡಿ. ಓಕೆ, ಭಾಳ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿಗೆ ಈ ಟಾಪಿಕ್ ಕ್ಲೋಸ್ ಇದೆ, ಈ ಚಾಪ್ಟರ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಫರ್ದರ್ in chapter 5, continuity and differentiability. So I will start with a new concept, continuity and differentiability, next video. Okay na? Thank you so much.